ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇವತ್ತಿನ ದಿನ ಗುರುವಾರ ಯಾರೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಿದ್ದೀರಾ, ಮದುವೆ ದಿನಾಚರಣೆ ಮಾಡ್ಕೋತಿದ್ದೀರಾ ಅವ್ರಿಗೆಲ್ಲ ದೀರ್ಘಾಯುಷ್ಮಾನ್ ಭವ, 100 ಕಾಲ ಆಯುಷು ಆರೋಗ್ಯ ಕೊಟ್ಟು, ಮಕ್ಕಳಿಗೆ ವಿದ್ಯೆ ಬುದ್ಧಿ ಕೊಟ್ಟು ಆಯುಷು ಆರೋಗ್ಯ ಮಕ್ಕಳಿಗೆ 100 ಕಾಲ ಕೊಟ್ಟು ಕಾಪಾಡಲಿ. ಮತ್ತು ಮದುವೆ ದಿನಾಚರಣೆಗಳನ್ನ ಆಚರಣೆ ಮಾಡ್ಕೊಳ್ಳೋರು ಅವ್ರಿಗೆ 100 ಕಾಲ ಆಯುಷು ಆರೋಗ್ಯ ಆ ದೇವರು ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಕೇಳ್ತಾ, ಅವರ ಇಷ್ಟಾರ್ಥಗಳನ್ನ ನೆರವೇರಿಸಲಿ. ದಾಂಪತ್ಯ ಜೀವನ ಮತ್ತು ಅವರು ಗಂಡ ಹೆಂಡತಿ ಒಬ್ರಿಗೊಬ್ಬರು ಅನುಸರಿಸ್ಕೊಂಡು ಅವರು ಸಂಸಾರ 100 ಕಾಲ ಚೆನ್ನಾಗಿರಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಇವತ್ತಿನ ಗುರುವಾರದ ರೀಡಿಂಗು ಗುರುಗಳು ಬಾಬಾ ಮತ್ತು ರಾಘವೇಂದ್ರರು ಏನು ಹೇಳ್ತಾರೆ ನೋಡೋಣ. ಗುರುವಾರದ ಅವರು ಎಲ್ಲರಿಗೂ ಏನು ಮೆಸೇಜಸ್ ಕೊಡ್ತಾರೆ, ನಾವು ಯಾವ ರೀತಿ ನಮ್ಮ ಸಮಸ್ಯೆಗೆ ದಾರಿ ತೋರಿಸ್ತಾರೆ ಅಂತ ನೋಡೋಣ. ಇಲ್ಲಿ ಮೊದಲನೇದು, ಇಲ್ಲಿ ಎರಡನೇದು ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಮೊದಲನೇದು ಯಾರು ಆಯ್ಕೆ ಮಾಡ್ಕೋತೀರಾ ನೋಡಿ, ಎರಡನೇದು ಕೂಡ ಆಯ್ಕೆ ಮಾಡ್ಕೋಬೋದು. ಮೊದಲನೇದು ಆಯ್ಕೆ ಮಾಡ್ಕೊಂಡವರು ಎರಡನೇದು ಮಾಡಬಾರ್ದು ಅಂತಿಲ್ಲ, ಎರಡನೇದು ಆಯ್ಕೆ ಮಾಡ್ಕೊಂಡವರು ಮೊದಲನೇದು ಆಯ್ಕೆ ಮಾಡಬಾರ್ದು ಅಂತೇನಿಲ್ಲ. ಅದು ಅವರು ನಿಮಗೆ ಸಂಬಂಧಪಟ್ಟಿದ್ದು. ಈ ವಿಡಿಯೋ ಯಾರಿಗೆ ಯಾವಾಗ ಏನು ಮೆಸೇಜು ಬಾಬಾ ತಲುಪಿಸ್ತಾರೆ, ಯಾವಾಗ ನಿಮಗೆ ಈ ಚಾನೆಲ್ ನೋಡಲಿಕ್ಕೆ ಸಿಕ್ಕಿದಾಗ ನಿಮಗೆ ಇದು ಪರಿಸ್ಥಿತಿಗೆ ಇದ್ದಾಗ ಈ ನಿಮ್ಮ ಮನಸ್ಸಲ್ಲಿ ಆ ಒಂದು ಪ್ರಶ್ನೆ, ಆ ಗೊಂದಲ, ಆ ಪರಿಸ್ಥಿತಿಗಳು ಏನು ಇತ್ತು ಅಂದರೆ ಆ ಒಂದು ವಿಚಾರ ಇದರಲ್ಲಿ ನೀವು ನೋಡಿದಾಗ ಓಂ ಸಾಯಿರಾಮ್ ಅಂತ ಕಮೆಂಟ್ ಹಾಕಿ. ಅಷ್ಟು ಮಾಡಿ ಅವಾಗ ನಮಗೂ ಇದಕ್ಕೆ ನಮಗೆ ನಾವು ರೀಡಿಂಗ್ ಮಾಡಿದ್ದಕ್ಕೆ ಇವ್ರಿಗೆ ಒಬ್ರಿಗೆ ವಿಷಯ ಮುಟ್ಟಿದೆಯಲ್ಲ, ಸಂದೇಶ ಬಾಬಾ ತಲುಪಿಸಿದ್ದಾರೆ ಅವ್ರಿಗೊಂದು ವಿಚಾರನ ಬಾಬಾ ಈ ಮೂಲಕ ತಿಳಿಸಿದ್ದಾರೆ ಅಂತ ನಾವು ತಿಳ್ಕೊತೀವಿ. ನಮಗೊಂದು ಖುಷಿ ಸಿಗುತ್ತೆ. ಮತ್ತು ಬಾಬಾ ಅವರ ಆಶೀರ್ವಾದ ನಿಮ್ಗೆ ಸಿಕ್ಕಿದೆ ಅನ್ನೋದಂದರೆ ನಮಗಿನ್ನೂ ಸಂತೋಷ. ಇನ್ನಷ್ಟು ಹೆಚ್ಚು ಈ ಥರ ನಿಮಗೆ ಅವಕಾಶ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮತ್ತು ಶುರು ಮಾಡೋಣ ಈಗ. ಪರಮಾರ್ಥ ಇಷ್ಟಾರ್ಥ ಮೋಕ್ಷಾಪ್ರದಾತಂ ಬಾಬಾಯ ಭೂತಿಮಿದಮಾಶ್ರಮಿ ಪರಮಂ ಪವಿತ್ರಂ ಬಾಬಾಯ ಭೂತಿಂ ಪರಮಂ ವಿಚಿತ್ರಂ ಲೀಲಾಯ ಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷಾಪ್ರದಾತಂ ಬಾಬಾಯ ಭೂತಿಮಿದಮಾಶ್ರಯಾಮಿ. ಬಾಬಾ, ನಿನ್ನ ಮಕ್ಕಳಿಗೆ, ನಿನ್ನ ಭಕ್ತರಿಗೆ, ನಿನ್ನ ಮಕ್ಕಳು ಮತ್ತು ನಿನ್ನ ಭಕ್ತರಿಗೆ ಏನು ಸಂದೇಶ ಕೊಡ್ತಿದ್ದೀರಾ, ಮತ್ತು ಪ್ರಕೃತಿಯಲ್ಲಿ ಏನು ವಿಚಾರಗಳನ್ನ ತಿಳಿಸ್ತೀರಾ. ಗಿಡ ಮರ ಪ್ರಾಣಿ ಪಕ್ಷಿಗಳೆಲ್ಲವೂ ನಿಮ್ಮ ಇಚ್ಛೆಯಂತೆ ಇರುವುದು. ಪ್ರತಿಯೊಂದು ವಿಚಾರದಲ್ಲಿ ಏನು ತಿಳಿಸ್ತೀರಾ ಬಾಬಾ, ನೀವೇ ಉತ್ತರ ಕೊಡಬೇಕು. ಪ್ಲೀಸ್ ತಡ ಮಾಡಬೇಡಿ. ಪರಮಂ ಪವಿತ್ರಂ ಬಾಬಾಯ ಭೂತಿಂ ಪರಮಂ ವಿಚಿತ್ರಂ ಲೀಲಾಯ ಭೂತಿಂ ಪರಮಾರ್ಥ ಇಷ್ಟಾರ್ಥಂ ಮೋಕ್ಷಾಪ್ರದಾತಂ ಬಾಬಾಯ ಭೂತಿಂ ಇದಮಾಶ್ರಯಾಮಿ. ಸಾಯಿರಾಮ್, ಶ್ರೀ ಸಾಯಿರಾಮ್, ಜೈ ಸಾಯಿರಾಮ್. ಶಿರ್ಡಿ ಸಾಯಿ ಸತ್ಯ ಸಾಯಿ, ಶಿರ್ಡಿ ಸಾಯಿ ಸತ್ಯ ಸಾಯಿ. ಸ್ವಲ್ಪ ಜನಕ್ಕೆ ಸತ್ಯಸಾಯಿ ಬಗ್ಗೆ ಗೊತ್ತಿರ್ಬೋದು. ಪುಟ್ಟಭರ್ತಿ ಸತ್ಯಸಾಯಿ ಅವ್ರ ಬಗ್ಗೆ ಗೊತ್ತಿರೋರು ಕಮೆಂಟಲ್ಲಿ ಏನು ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನಿಮಗೆ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ. ಸತ್ಯಸಾಯಿ ಬಾಬಾ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೆ ಮಾತ್ರ ತಿಳಿಸಿ. ಸುಮ್ಮನೆ ವಿಷಯ ಏನೇನೋ ಗೆಸ್ ಮೇಲೆ ಹೇಳಕ್ಕೆ ಹೋಗ್ಬೇಡಿ. ಏಕೆಂದರೆ ಆ ಸತ್ಯಸಾಯಿ ಬೇರೆ ಯಾರೂ ಅಲ್ಲ, ಶಿರ್ಡಿ ಸಾಯಿನೇ ಸತ್ಯಸಾಯಿ ಆಗಿದ್ದಿದ್ದು.
ಈಗ ಶಿರ್ಡಿ ಸಾಯಿ ಆದವರು ಸತ್ಯಸಾಯಿ ಆಗಿ ಹುಟ್ಟಿದ್ರು. ಈಗ ಅವರಿಲ್ಲ, ಸುಮಾರು ವರ್ಷಗಳಾಯಿತು ತೀರ್ಕೊಂಡು. ಈಗ ಪ್ರೇಮ ಸಾಯಿ ಅಂತ ಮೈಸೂರು ಕಡೆ ಹುಟ್ಟಿ ಬರ್ತಾರೆ ಅಂತ ಹೇಳಿದ್ದಾರೆ. ಅದು ಆಗಿದೆಯೋ ಇನ್ನೂ ಏನು ಅಂತ ಗಮನಕ್ಕೆ ಗೊತ್ತಿಲ್ಲ. ಅದು ಆ ಶಿರ್ಡಿ ಸಾಯಿ ಚರಿತ್ರೆಯಲ್ಲಿ ಅದು ಎಷ್ಟನೇ ಭಾಗದಲ್ಲೋ ಪುಸ್ತಕದಲ್ಲೋ ನಾನು ನೋಡಿದ ನೆನಪು, ತುಂಬ ದಿವಸ ಆಯಿತು. ಬಾಬಾ, ಯಾಕೆ ತಡ ಮಾಡ್ತಿದ್ದೀರಾ? ನಿಮ್ಮ ಮಕ್ಕಳಿಗೆ, ನಿಮ್ಮ ಭಕ್ತರಿಗೆ ಏನು ಆಶೀರ್ವಾದ ಕೊಡ್ತೀರಾ? ಏನು ಮಾರ್ಗದರ್ಶನ, ಎಚ್ಚರಿಕೆಗಳು, ಆರೋಗ್ಯದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಏನು ಕೊಡ್ತೀರಾ? ಕೊಡಿ ಬಾಬಾ. ಮತ್ತು ಒಬ್ಬರು ತಡ ಮಾಡ್ತಿದ್ದಾರೆ, ಏನಂತ ಗೊತ್ತಿಲ್ಲ. ಒಂದೇ ಕೊಟ್ಟರು, ಈಗ ಒಂದು ಕೊಟ್ಟರು. ನೋಡಿ, ಪ್ರಾಣಿ ಪಕ್ಷಿಗಳು ಅನ್ನಲ್ಲ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡಿ ಅಂತ ಇಲ್ಲಿ ಬಾಬಾ ಕೊಟ್ಟಿದ್ದಾರೆ. 2ನೇ ಕಾರ್ಡಲ್ಲಿ ಕೆಲವರು ಜನಗಳು ಅವ್ರದ್ದೇ ನಡಿಬೇಕು, ಅವ್ರದ್ದೇ ಹೇಳ್ದಂಗೆ ನಡಿಬೇಕು. ಯಾಕೆಂದರೆ ಅವ್ರವ್ರ ಮನೆಗಳ ಹತ್ರ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಬಿಡ್ತಾರೆ. ಇನ್ನೊಬ್ಬರು ಮನೆ ಹತ್ರ ಕಸ ಹಾಕೋದು, ಅಸಹ್ಯವಾಗಿ ರಕ್ತಗಳನ್ನ ಸುರಿಸೋದು, ಅದೇನೋ ಮಂತ್ರಿಸ್ಕೊಂಬಂದು ತೀರ್ಥಗಳನ್ನ ಹಾಕ್ಸೋದು, ಆ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ಪಾಪ ಬಾಬಾ ಅವ್ರಿಗೆ ಇನ್ನೂ ಒಳ್ಳೆ ಮಾರ್ಗದರ್ಶನ ಕೊಟ್ಟಂಗಿಲ್ಲ. ಕೊಡಲಿ ಬೇಗ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಅವರು ಬಾಬಾ ಅವರ ಮಕ್ಕಳಾಗಿ ಬದುಕಲಿ ಅಂತ ನಾನು ಕೇಳ್ಕೊತೀನಿ. ಏಕೆಂದರೆ ಈಗ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಎಷ್ಟು ತಾಳ್ಮೆಯಿಂದ ಹೋಗ್ತಾನೇ ಇದ್ದೀನಿ, ಆದರೂ ಅದು ಮಿತಿ ಮೀರ್ತಾ ಇದೆ. ಈಗ ನಮ್ಮ ಒಂದು ಆತ್ಮೀಯರ ಹತ್ರ ಜಗಳ ತಂದಿಡೋದಕ್ಕೆ ಕಾಯ್ತಾ ಇದ್ದಾರೆ. ನನಗೂ ಅವ್ರಿಗೂ ಜಗಳ ತಂದಿಟ್ಟು ಬೇರೆ ಮಾಡಿ ಈ ಸ್ಥಳದಿಂದ ಓಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಪಾಪ, ಯಾಕೆಂದರೆ ನಾನು ವಾಸ ಮಾಡೋ ಸ್ಥಳಕ್ಕೆ ಪಾಪ ದುಡ್ಡು ಕಾಸೆಲ್ಲ ಕೊಟ್ಟು ಶ್ರಮ ಹಾಕಿ ಮಾಡಿದಾರಲ್ಲ, ಅದಕ್ಕೆ ಈ ಸ್ಥಳದಿಂದ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಪಾಪ, ನನ್ನಲ್ಲಿ ನಿಯತ್ತಿದ್ದರೆ ನನ್ನನ್ನು ಈ ಸ್ಥಳದಲ್ಲಿ ವಾಸಿಸ್ತದೆ ಬಾಬಾ. ನನ್ನನ್ನು ಈ ಮನೆಯಿಂದ ಆಚೆ ಓಡಿಸೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಇದ್ದಾರೆ ಈ ಮನೆಯಲ್ಲಿ. ಗೊತ್ತಿಲ್ಲ, ಈ ತಡ ಮಾಡ್ತಾ ಇರೋದಕ್ಕೆ, ಅದನ್ನು ಹೇಳಿಸೋದಕ್ಕೆ ನೆನಪು ಕೊಟ್ಟರು ಬಾಬಾ. ಇವಾಗ ಕಾರ್ಡ್ಸ್ ಕೊಡ್ತಾ ಇದ್ದಾರೆ. ನಾನು ತಡ ಮಾಡಿದ್ದಕ್ಕೆ ಅದನ್ನು ಹೇಳೋ ನೆನಪು ಕೊಟ್ಟರು, ನಾನು ಹೇಳ್ತಾ ಇದ್ದೀನಿ. ಅವರು ಹೇಳಿಸ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ಕಾರ್ಡ್ಸ್ ಅಂತ ನಾನು ಭಾಗ ಮಾಡಲಿಕ್ಕೂ ಆಗ್ತಾಯಿಲ್ಲ. ಏಕೆಂದರೆ ಶಫಲ್ ಮಾಡ್ತಾ ಇದ್ದಂಗೆ, ಶಫಲ್ ಮಾಡೋದು ಅವರು ನಿಲ್ಸಕ್ಕೆ ಬಿಡ್ತಾ ಇಲ್ಲ, ಸ್ಟಾಪ್ ಆಗ್ತಾಯಿಲ್ಲ. ಅವರು ಮಾಡಿಸ್ತಾ ಇದ್ದಾರೆ ಶಫಲ್. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತೂ ಇಲ್ಲ ನನಗೆ ರೀಡಿಂಗ್ದಿದ್ದು. ದಯವಿಟ್ಟು ನಿಮ್ಮ ಕೆಲಸಗಳು ಎಷ್ಟಿದೆಯೋ ಅಷ್ಟು ಮಾಡ್ಕೊಳ್ಳಿ. ನಾನಂತೂ ಯಾರಿಗೂ ತೊಂದರೆ ಮಾಡಲ್ಲ, ಮಾಡೋದು ಇಲ್ಲ, ಮತ್ತೊಂದು ಎದುರಿಸೋದೂ ಇಲ್ಲ. ಎಲ್ಲ ಭಗವಂತ ನೀನೇ ನೋಡ್ಕೋ ಬಾಬಾ, ನೀನೇ ನೋಡ್ಕೊ ಅಂತ ಬಿಟ್ಬಿಡ್ತೀನಿ. ಇಷ್ಟೇ ನಾನು ಹೇಳೋದು. ನಿಮ್ಮಲ್ಲಿ ಬಾಬಾ ಬಗ್ಗೆ ನಂಬಿಕೆ, ಪ್ರೀತಿ, ವಿಶ್ವಾಸ ಇದ್ದರೆ, ನೀವು ಬಾಬಾ ಅವರ ಮಕ್ಕಳೇ ಆಗಿದ್ದರೆ, ದಯವಿಟ್ಟು ನನಗೆ ಮನೆ ಹತ್ರ ತೊಂದರೆ ಕೊಡೋದನ್ನು ನಿಲ್ಲಿಸಿ. ನನಗೆ ಈಗ ಮಾಡು ಹಾಗೆ ಮಾಡು ಅಂತ ಹೇಳೋದನ್ನು ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಅಲ್ಲ, ಪೂರ್ತಿ ಕಂಟ್ರೋಲೇ ಮಾಡ್ಕೋಬೇಕು ನೀವು. ಏಕೆಂದರೆ ನೀವೂ ಬಾಬಾ ಅವ್ರನ್ನ ಪೂಜೆ ಮಾಡ್ತೀರಾ ಅನ್ನೋದು ಒಂದು ಗೆಸ್ ಮಾಡಿದ್ದೀನಿ ನಾನು. ಹಾಗಾಗಿ ಆ ಒಂದು ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ನಿಂತ್ಕೊಂಡು ಮಂತ್ರಗಳನ್ನ ಹೇಳೋದು, ಏನೇನೋ ಪ್ರೋಕ್ಷಣೆ ಮಾಡೋದು, ಅದೆಲ್ಲ ಬೇಡ. ಅದೆಲ್ಲ ನಾನು ನೋಡಿ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ, ಕ್ಯಾಮ್ರಾದಲ್ಲಿ. ಅದನ್ನು ಬಾಬಾಗೆ ಎಷ್ಟು ಕಣ್ಣುಗಳಿದೆಯೋ ಅಷ್ಟರಲ್ಲೂ ನೋಡ್ತಾ ಇದ್ದಾರೆ. ಅವರು ಕೊಡೋ ಶಿಕ್ಷೆಗೆ ಯಾಕೆ ಗುರಿ ಆಗ್ತೀರಾ? ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. ಇನ್ನು ಇದಕ್ಕೆ ಮೇಲೆ ನನಗೆ ಹೇಳೋದಕ್ಕೆ ಸ್ಟಾಪ್ ಮಾಡಿಸ್ತಾ ಇದ್ದಾರೆ ಕಾರ್ಡು ಶಫಲ್ ಮಾಡಲಿಕ್ಕೆ.
ಬ್ರಹ್ಮಾಂಡಕ್ಕೆ ಪ್ರಕೃತಿಗೆ ಏನು ಹೇಳ್ತೀರಾ ಅಂತ ಕೇಳಿದೆ. ಅದ್ರ ಬಗ್ಗೆನೂ ಬಾಬಾ ಬಾಟಮ್ ಆಫ್ ದ ಡೆಕ್ ಕಾರ್ಡ್ ಕೊಟ್ಟಿದ್ದಾರೆ, ಅದು ಆಮೇಲೆ ಹೇಳ್ತೀನಿ. ದಯವಿಟ್ಟು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ. ಯಾವುದೇ ವಿಡಿಯೋ ನಾನು ಮಾಡಿದ್ರೂ ಸರಿ, ಬೇರೆಯವರು ಯಾವುದೇ ಉದ್ದೇಶ ನನಗಿಲ್ಲ. ಇಲ್ಲಿ ಏನು ಈ ಟ್ಯಾರೋ ವಿದ್ಯೆಯಲ್ಲಿ ಬಾಬಾಗಳು ಗುರುಗಳು ಏನು ಹೇಳ್ತಾರೆ ಬಾಬಾ ಅವರು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಓದೋ ವಾರನೂ ಹೀಗೆ ಆಯಿತು. ನಾನು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ, ಬಾಬಾ ನೀನೇ ಕೊಡಬೇಕು ಅಂತ ಎಷ್ಟು ಹೇಳ್ತಾ ಇದ್ದೀನಿ. ನಾನು ಪ್ರತಿ ಸಲಕ್ಕೂ ನಾನು ಅವರೇ ಕೊಡಬೇಕು ಕಾರ್ಡ್ಸು ಅಂತ ನಾನು ಕೇಳ್ಕೊಳ್ಳೋದು. ಆದರೆ ಒಂದು ಸಂದೇಶ ನಾನು ಹೇಳಲಿಕ್ಕೆ ಅವರು ಹೇಳೋವರೆಗೂ ಬಿಟ್ಟಿಲ್ಲ. ಈಗಲೂ ಹಾಗೆ ಆಯಿತು. ಪೂರ್ತಿ ನನ್ನ ವಿಷಯ ಅದನ್ನು ನೆನಪು ಕೊಟ್ಟು ಅದನ್ನು ಹೇಳು ಅನ್ನೋ ಥರ ಮಾಡಿದ್ರು. ನಾನು ಓದ್ಸತಿನೂ ಹೀಗೆ ಹೇಳಂಗಾಯಿತು. ಈಗಲೂ ಹಾಗೆ ಆಯಿತು ನೋಡಿ. ಅದನ್ನು ಅಲ್ಲಿಗೆ ಆ ಮಾತು ನಿಲ್ಲಿಸಿದ್ರು. ನಾನು ಕಾರ್ಡ್ನ ಶಫಲ್ ಮಾಡೋದು ನಿಲ್ಲಿಸಿದ್ರು. ನನಗೆ ಇದು ಬಾಬಾನೇ ಹೇಳಿಸ್ತಾ ಇರೋದು. ನಿಜವಾಗ್ಲೂ ದೇವ್ರನ್ನ ನಂಬಿದ ಮೇಲೆ, ನಾವು ಪೂಜೆ ಮಾಡಿದ್ಮೇಲೆ ಕಾಟಾಚಾರಕ್ಕೆ ಮಾಡಬಾರ್ದು. ಇರಲಿ, ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೊಳ್ಳಿ. ಅದರ ಬಗ್ಗೆ ನಾನು ಯಾರನ್ನೂ ಪ್ರಶ್ನೆ ಮಾಡೋ ಅಧಿಕಾರ ನನಗೆ ಬೇಡ. ಮೊದಲನೇ ಕಾರ್ಡು ಅಮ್ಮ ಬಂದಿದ್ದಾರೆ. ಪ್ರತಿಕ್ರಿಯೆ ಮತ್ತು ಭರವಸೆಗಳು. ದೇವ್ರ ಮೇಲೆ ಯಾರು ಏನು ಪ್ರಾಮಿಸ್ ಮಾಡಿದ್ದೀರಾ ಅದನ್ನು ಪೂರೈಸಿ. ಯಾವ ದೇವತೆ ಮೇಲೆ, ಯಾವ ದೇವರ ಮೇಲೆ, ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ, ಯಾವ ದೇವ್ರ ಮೇಲೆ ನೀವು ಪ್ರತಿಕ್ರಿಯೆ ಪ್ರಮಾಣಗಳು ಮಾಡಿದ್ದೀರಾ, ಹರಕೆಗಳನ್ನ ತೀರಿಸ್ತೀರಾ ಬಿಟ್ಟಿದ್ದೀರಾ, ಅದನ್ನು ಸಂಪೂರ್ಣವಾಗಿ ಅದನ್ನು ಹರಕೆನ ತೀರಿಸ್ಕೊಳ್ಳಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಆದಿಶಕ್ತಿ ಜಗನ್ಮಾತೆ ಹೇಳುವಾಗ ನಾವು ಅದನ್ನು ನಮ್ಗೆ ನೆನಪಿಸ್ತಾ ಇದ್ದಾರೆ. ಯಾವುದೋ ಕಾರಣಗಳಿಂದ ನಾವು ಮರೆತುಬಿಟ್ಟಿದ್ದೀವಿ, ಅದನ್ನು ಅಮ್ಮ ನೆನಪು ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ಸಂದೇಶ ಯಾರಿಗೆ ಮನಸ್ಸಿಗೆ ತಲುಪುತ್ತೆ, ಯಾರು ಮನಸ್ಸಿಗೆ ತಲುಪುತ್ತೆ ಅವರು ಆದಷ್ಟು ಬೇಗ ಆ ಒಂದು ಹರಕೆ ಕೋರಿಕೆಗಳನ್ನ ಪ್ರಮಾಣಗಳನ್ನ ಏನು ದೇವರುಗಳ ಹತ್ರ ಮಾಡಿದ್ದೀರಾ ಅದನ್ನು ಮಾಡಿ ಮುಗಿಸಿ. ಅದು ಯಾರೇ ಆಗಲಿ, ನಾನೇ ಆಗಲಿ, ಬೇರೆಯವರು ಯಾರೇ ಆಗಲಿ, ಈ ರೀಡಿಂಗಲ್ಲಿ ಈ ಮೆಸೇಜ್ ಯಾರಿಗೆ ತಲುಪುತ್ತೆ, ಈ ವಿಡಿಯೋ ನೋಡಿದಾಗ ಅದು ಅವರಿಗೆ ಸಂಬಂಧಪಟ್ಟಿರುತ್ತೆ. ಆಯಿತಾ? ಆದಷ್ಟು ಬೇಗ ನಿಮ್ಮ ಕುಟುಂಬ, ನಿಮ್ಮ ಶಾಂತಿ ನೆಮ್ಮದಿನ ನಾನು ಚೆನ್ನಾಗಿ ಇಟ್ಕೊಳ್ತೀನಿ. ಅದನ್ನು ನಿಮ್ಮ ಹರಕೆಗಳನ್ನ ತೀರಿಸಿ. ನಿಮ್ಮ ಹರಕೆಗಳನ್ನ ಬಾಕಿ ಇಟ್ಬಿಟ್ಟು ನನ್ನನ್ನು ಚೆನ್ನಾಗಿಡೋ, ಚೆನ್ನಾಗಿ ಕಾಪಾಡೋ ಅಂತ ಕೇಳ್ಕೊಂಡ್ರೆ ನಿಮಗೆಲ್ಲ ನಾನು ಕೊಡ್ತೀನಿ. ನಿಮ್ಗೆ ಅಷ್ಟೈಶ್ವರ್ಯ ಕೊಡ್ತೀನಿ, ಸಿರಿ ಸಂಪತ್ತು ಕೊಡ್ತೀನಿ, ಧನ ಧಾನ್ಯ ಒಡವೆ ವಸ್ತ್ರ ಪ್ರತಿಯೊಂದು ಕೊಡ್ತೀನಿ. ಆದರೆ ನನಗೇನು ನೀನು ಕೊಟ್ಟೆ? ಸುಮ್ಮನೆ ಬಂದೆ, ದರ್ಶನ ಮಾಡ್ಕೊಂಡೆ, ಪ್ರದಕ್ಷಿಣೆ ಹಾಕ್ದ, ಕೈ ಮುಗ್ದ, ಹೋದೆ ಅಷ್ಟೇ. ನನಗೇನು ಕೊಟ್ಟೆ? ಅದು ನನಗೆ ಸಲ್ಲಲ್ಲ. ನಿನಗೆ ಬೇಕಿರೋದಕ್ಕೆ ನೀನು ಮಾಡಿದ್ಯಾ ಅಂತಾರೆ. ಪ್ರದಕ್ಷಿಣೆ ಮತ್ತು ನಮಸ್ಕಾರ ಬಂದು ನಮ್ಮ ಕೋರಿಕೆಗಳಿಗೆ ನಾವು ಮಾಡೋಂಥದ್ದು, ಅದು ನಮಗೆ ಸೇರುತ್ತೆ. ನಮಗೆ ಸೇರುತ್ತೆ ಅಂದರೆ ನಾವು ಮಾಡಪ್ಪ ಅಂತ ಮಾಡ್ತೀವಿ ಪ್ರದಕ್ಷಿಣೆ ಮತ್ತು ಕೈ ಮುಗಿಯೋದು. ಆದರೆ ಅದಲ್ಲ. ದೇವರಿಗೆ ಬಾಬಾಗೆ ಹೋಗ್ತೀವೋ, ಶಿರ್ಡಿ ಬಾಬಾಗೆ ಹೋಗ್ತೀವೋ, ರಾಯರ ಮಠಕ್ಕೆ ಹೋಗ್ತೀವೋ, ಇಲ್ಲ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವೋ, ಶಿವನ ದೇವಸ್ಥಾನಕ್ಕೆ ಹೋಗ್ತೀವೋ, ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀವೋ, ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತೀವೋ ಗೊತ್ತಿಲ್ಲ. ಆದರೆ ಅಮ್ಮನ ದೇವಸ್ಥಾನಗಳಿಗೆ ಹೋಗ್ತೀವೋ, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವೋ ಗೊತ್ತಿಲ್ಲ. ಅದು ಹೋದಾಗ ನಾವು ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ, ನಮ್ಮ ಕೈಯಿಂದ ಒಂದು ಬಿಡಿ ಹೂ ಅಥವಾ ಒಂದು ಮೊಳ ಯಾವ ದೇವರಿಗೆ ಯಾವ ಹೂ ಸಂಬಂಧಪಡುತ್ತೆ ಅವ್ರಿಗೆ ಇಷ್ಟವಾದ ಹೂನ ತಗೊಂಡೋಗಿ ಒಂದು ಹಣ್ಣು ಹಂಪಲು ಪೂಜೆ ಮಾಡಿಸಿ ನೈವೇದ್ಯ ಕೊಟ್ಟು, ಎಲ್ಲದಕ್ಕಿಂತ ಮುಖ್ಯ ಹೆಣ್ಣು ದೇವರುಗಳಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು, ಹೂ, ಅರಿಶಿನ, ಕುಂಕುಮ ಇಷ್ಟು ಮುಖ್ಯವಾಗಿ ತಗೊಂಡೋಗಿ ಅಮ್ಮನ ದೇವರಿಗೆ ಕೊಡಿ. ಇಲ್ಲಿ ಅಮ್ಮನ ಕಾರ್ಡ್ ಬಂದಿರೋದ್ರಿಂದ ಅಮ್ಮನ ಹರಕೆಗಳು ಕೋರಿಕೆಗಳು ಯಾರ್ದಿದೆ ಅದರ ಜೊತೆಗೆ ಇದನ್ನು ಹೇಳಿಸ್ತಾ ಇದ್ದಾರೆ ಅಮ್ಮ ಅವರು. ಹಾಗಾಗಿ ಯಾರು
ಈ ಹರಕೆಗಳನ್ನ ಮಾಡ್ಕೊಂಡಿದ್ದೀರಾ ಆದಷ್ಟು ಬೇಗ ಮನೆಯಿಂದ ನಿಮ್ಮ ಕೈಯಿಂದ ನೈವೇದ್ಯ ಮಾಡಿ ತೊಗೊಂಡೋಗ್ಬೇಕು. ಪ್ರಸಾದ ತೊಗೊಂಡೋಗಿ ಅಮ್ಮನ ನೈವೇದ್ಯ ಇಟ್ಟು ಎಲ್ಲರಿಗೂ ಅಲ್ಲಿ ಪ್ರಸಾದ ಹಂಚಬೇಕು ಅಂತ ನಿಮ್ಮ ಯಾರಾದರೂ ಹರಕೆ ಇದ್ದರೆ ಅದು ಕೂಡ ಮಾಡಿ. ಅಥವಾ ಹೆಣ್ಣು ದೇವರುಗಳಲ್ಲಿ ಏನು ಯಾವ ಥರ ಗಂಗೆ ಪೂಜೆ ಇರ್ಬೋದು, ಎಲ್ಲಾದರೂ ನದಿ ಸಮುದ್ರ ಪೂಜೆಗಳಿರ್ಬೋದು, ಯಾರಾದರೂ ಮಾಡೋದಿದ್ರೆ, ಅಥವಾ ಬಾವಿ ಪೂಜೆ ಇರ್ಬೋದು, ಬೋರ್ವೆಲ್ ಪೂಜೆಗಳಿರ್ಬೋದು, ಏನೇ ಆಗಲಿ, ಅಥವಾ ಸುಮಾರು ನದಿಗಳಿದೆ. ಯಾರ್ಯಾರು ಎಲ್ಲೆಲ್ಲಿ ಹರಕೆಗಳು ಮಾಡ್ಕೊಂಡಿದೆ ನೆನಪು ಮಾಡ್ಕೊಳ್ಳಿ ದಯವಿಟ್ಟು. ನಿಮಗೆ ಆ ಹರಕೆಗಳ ಪೂಜೆಗಳೆಲ್ಲ ಪೂಜೆ ಮಾಡಿದ್ಮೇಲೆ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ಅಮ್ಮ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಯಿಕೊಂಡಮ್ಮ ಗಂಗಮ್ಮ ತಲ್ಲಿ ಅಂತ ಆಂಧ್ರ ಬಾರ್ಡ್ರಲ್ಲಿ ಇದೆ, ತುಂಬ ಫೇಮಸ್ಸು. ನಾನು ಕೂಡ ತುಂಬ ಸತಿ ಹೋಗಿದ್ದೀನಿ. ಹರಕೆ ಮಾಡ್ಕೊಂಡಿದ್ವಿ. ಹರಕೆ ಮಾಡ್ಕೊಂಡು ತಕ್ಕದಂಗೆ ನಮಗೇನು ಹರಕೆ ಮಾಡ್ಕೊಂಡಿದ್ವೋ, ಬೋರ್ವೆಲ್ಲು ಒಂದು ಕಡೆ ಬೋರ್ವೆಲ್ ಹಾಕ್ಸಿದ್ದು, ಅಂದರೆ ನನ್ನ ಸ್ಥಳಕ್ಕಲ್ಲ, ನನ್ನ ಕುಟುಂಬದ ಕಡೆ ಒಬ್ಬರಿಗೆ ಅದು ಬೋರ್ವೆಲ್ ಹರಕೆ ಮಾಡ್ಕೊಂಡಿದ್ದು ಅದು ನಡೆದಿದೆ. ಮತ್ತು ನನ್ನ ತಾಯಿ, ನನ್ನ ಹೆತ್ತ ತಾಯಿ ಹರಕೆ ಮಾಡ್ಕೊಂಡಿದ್ರು. ಅವರು ಈಗಿಲ್ಲ, ನನ್ನ ಜೊತೆ ಇಲ್ಲ, ಈಗ ತೀರ್ಕೊಂಡಿದ್ದಾರೆ. ಅವರು ಕೂಡ ಹರಕೆ ಮಾಡ್ಕೊಂಡಿದ್ರು. ಬಾಯಿಕೊಂಡ ಗಂಗಮ್ಮ ತಲ್ಲಿ ಹತ್ರ ಮನೆಗಳದ್ದು ಹರಕೆ ಮಾಡ್ಕೊಂಡಿದ್ರು. ಆ ಹರಕೆ ಪ್ರಕಾರ ನಮಗೆ ಮನೆಗಳು ತಗೊಳ್ಳೋದಕ್ಕೆ ಅವಕಾಶ ಆಯಿತು. ಅಷ್ಟು ಸತ್ಯ ದೇವತೆ ಗಂಗಮ್ಮ, ಬಾಯಿಕೊಂಡ ಗಂಗಮ್ಮ ತಲ್ಲಿ ಅವರು. ಹಾಗಾಗಿ ಆ ಗಂಗಮ್ಮ ತಲ್ಲಿ ಹರಕೆ ಏನಾದರೂ ಇದ್ದರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಮತ್ತು ಕಬಾಳಮ್ಮನಿಗೆ ಇತ್ತೀಚೆಗೆ ಸುಮಾರು ಜನ ಹೋಗ್ತಾ ಇದ್ದಾರೆ. ಅವ್ರಿಗೂ ಹರಕೆಗಳೇನಾದರೂ ಇದ್ದರೆ ಮನಸ್ಸಲ್ಲೇ ಒಂದು ಪ್ರಾರ್ಥನೆ, ಹಿಂಗೆ ಮಾಡಮ್ಮ ಮಾಡಿಕೊಡ್ತೀನಿ ಅಂತ ಏನಾದರೂ ನಾವು ಅಂದ್ಕೊಂಡ್ರು, ಸಣ್ಣದಾಗಿ ಅಂದ್ಕೊಂಡ್ರು, ನಮ್ಮ ಮಕ್ಳಿಗೆ ಎಕ್ಸಾಮ್ ಪಾಸ್ ಆಗಬೇಕು, ಏನಮ್ಮ ನಮ್ಮ ಮಕ್ಕಳು ಹಠ ಮಾಡ್ತಾಯಿದ್ದಾರೆ, ಅವರು ಒಳ್ಳೆ ಬುದ್ಧಿ, ನಿನ್ನ ಬುದ್ಧಿ ಕೊಟ್ಟು, ನಿನ್ನ ಜ್ಞಾನ ಕೊಟ್ಟು ಕಾಪಾಡಮ್ಮ ಅಂತ ಏನೋ ಒಂದು ಬೇಡ್ಕೊಂಡಿರ್ತೀವಿ. ಅದು ಕೂಡ ಒಂದು ಸಣ್ಣ ಕೋರಿಕೆ ನಮಗನ್ಸುತ್ತೆ. ಆದರೆ ಆ ದೇವರುಗಳಿಗೆ ಅದು ಕೂಡ ತುಂಬ ದೊಡ್ಡ ಹರಕೆ ಥರನೇ. ಆದರೆ ಅದನ್ನು ಬೇಗ ನಾವು ಹರಕೆಗಳನ್ನ ಪೂರೈಸಬೇಕು. ಅದಕ್ಕೇನು ಮುಕ್ಕೊಂಡಿದ್ದೀವಿ, ಹರಕೆ ಕೇಳ್ಕೊಂಡಿದ್ದೀವಿ, ಬೇಡ್ಕೊಂಡಿದ್ದೀವಿ, ಅದು ಎಲ್ಲವೂ ಅಮ್ಮನಿಗೆ ಏನು ಅದರ ಪ್ರಕಾರ ಏನು ಮಾಡಬೇಕು, ಏನು ಪೂಜೆ ಕೊಡಬೇಕು ಅಂದ್ಕೊಂಡಿದ್ದೀರೋ ಆದಷ್ಟು ಬೇಗ ಮಾಡಿ ಮುಗಿಸ್ಕೊಳ್ಳಿ. ಎಲ್ಲ ಒಳ್ಳೆಯದಾಗತ್ತೆ. ಅಮ್ಮನಿಗೆ ಹೂವಿನ ಅಲಂಕಾರ ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ, ಅಮ್ಮನಿಗೆ ಮಲ್ಲಿಗೆ ಹೂವಿನ ಅಲಂಕಾರ, ಕನಕಾಂಬರದ ಅಲಂಕಾರ ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಮಾಡಿ. ಸ್ವತಃ ನಿಮ್ಮ ಕೈಗಳಿಂದನೇ ಹೂ ಕಟ್ಟಿ ಅಮ್ಮನಿಗೆ ಹಾಕೋದ್ರಿಂದ ಅಮ್ಮ ತುಂಬ ಖುಷಿ ಪಡ್ತಾಳೆ. ಆ ಸನ್ನಿಧಿಗೆ ನೀವು ಹೋಗಬೇಕಾದ್ರೆ, ನೀವು ಕೋರಿಕೆ ಮಾಡ್ಕೊಂಡಿರೋ ಸನ್ನಿಧಿಗಳಿಗೆ ಹೋಗಬೇಕಾದ್ರೆ ಕೈಯಿಂದ ಕಟ್ಟಿ ನಿಮ್ಮ ಹಸ್ತದಿಂದ ಕಟ್ಟೋದ್ರಿಂದ ಅದೊಂದು ಪವರ್ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಅಮ್ಮನಿಗೆ ಅದು ತಲುಪತ್ತೆ, ಇನ್ನಷ್ಟು ಬೇಗ ತಲುಪತ್ತೆ. ಓ ಪರವಾಗಿಲ್ಲ, ನನ್ನ ಮಕ್ಕಳು ಆ ಕೋರಿಕೆ ಜೊತೆಗೆ ಕೈಯಿಂದ ಅವರೇ ಪ್ರಸಾದ ಮಾಡಿಕೊಂಡು ತೊಗೊಂಬಂದಿದ್ದಾರೆ, ಕೈಯಿಂದ ನನಗೋಸ್ಕರ ಹೂವು ಕಟ್ಟಿ ತಂದಿದ್ದಾರೆ ಅಂತ ಖುಷಿ ಪಡ್ತಾರೆ. ನಾವು ಕಾಸು ಇದೆ ಅಂದ್ಬಿಟ್ಟು ಹೋಗಿ ಎಲ್ಲನೂ ತೊಗೊಂಡು ಪರ್ಚೇಸ್ ಮಾಡ್ತೀವಿ, ಟೈಮ್ ಇಲ್ಲ ಅಂತ. ಟೈಮ್ ಇಲ್ಲ. ನಾವು ಹರಕೆ ಮಾಡ್ಕೊಳ್ಳೋವಾಗ ಎಷ್ಟು ಸಮಯ ಇರ್ತಿತ್ತು. ನಿದ್ದೆ ಕೆಟ್ಟು ದೇವರುಗಳಿಗೆ ಪೂಜೆ ಪುನಸ್ಕಾರಗಳು, ಬೆಳಗಿನ ಜಾವ ಬೇಗ ಎದ್ವಿ, ನಾವು ಇಷ್ಟೊತ್ತಿಗೆ ಮನೆ ಬಿಟ್ವಿ, ಇಷ್ಟೊತ್ತಿಗೆ ನಾವು ದೇವಸ್ಥಾನ ತಲುಪಬೇಕು ಅಂತ ಎಲ್ಲ ಮಾಡ್ತಿದ್ವಿ. ಆವತ್ತು ಟೈಮ್ ಇತ್ತು. ಇವತ್ತು ಟೈಮ್ ಇಲ್ಲ ಅಂದರೆ ನಾವು ಆ ಒಂದು ದಿನ, ಆ ಒಂದು ಸ್ಥಳ ಹರಕೆಗೆ, ನಮ್ಮನ್ನು ಈ ಸ್ಥಿತಿಗೆ ಒಂದು ಸ್ಥಾನ ಮಾನ ಗೌರವ ಮತ್ತು ನಮ್ಮ ಜೀವನಕ್ಕೆ ಗೌರವ ಅನ್ನೋದಕ್ಕಿಂತ ನಮ್ಮ ಜೀವನಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಲ್ಲಿಸಿದಾರಲ್ಲ, ಅದಕ್ಕೆ ಕಾರಣ ಯಾರು? ನಾವು ಯಾರನ್ನ ಹರಕೆ ಮಾಡ್ಕೊಂಡಿದ್ವಿ, ಯಾರನ್ನ ನಾವು ಕೇಳ್ಕೊಂಡಿದ್ವಿ, ನಮ್ಮನ್ನು ಹಿಂಗೆ ನಿಲ್ಲಿಸು, ನಮ್ಮ ವಿದ್ಯೆ ಬುದ್ಧಿ ಜ್ಞಾನ, ನಮ್ಮ ಕುಟುಂಬ ಹೀಗಿರಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರಲಿ, ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಇರಲಿ, ಅಥವಾ ನಮ್ಗೆ ಆಯುಷು ಆರೋಗ್ಯಗಳು ಕೊಟ್ಟು ನೋರ್ಕಾಲ ಕೊಟ್ಟು ಕಾಪಾಡು, ನಮ್ಮ ಮನೇಲಿ ಏನೋ ವಾತಾವರಣ ಸರಿ ಇಲ್ಲ, ಅದನ್ನು ಸರಿಪಡಿಸು, ಏನು ಕೇಳ್ಕೊಂಡಿರ್ತೀವೋ ಅದರ ಬಗ್ಗೆ ನಾವು ಪೂಜೆಗೆ ಹೋಗೋ ದಿನ ದಯವಿಟ್ಟು ಅವತ್ತಿನ ದಿನ
ಪುರ್ಸೊತ್ತು ಮಾಡಿಕೊಳ್ಳೇಬೇಕು. ನಾವು ಕೇಳಿದ್ವನ್ನ ಅಂತ ನಮಗೆ ದಾರಿ ತೋರಿಸಿದಾರಲ್ವ, ನಾವು ಕೇಳಿದ್ದನ್ನು ನಡೆಸ್ಕೊಟ್ಟಿದ್ದಾರಲ್ವ. ಹಾಗಿರಬೇಕಾದ್ರೆ ಇನ್ನು ಜೀವನ ಪೂರ್ತಿ ನಾವು ಹೀಗೆ ಚೆನ್ನಾಗಿರಬೇಕು, ಇನ್ನೂ ಮುಂದುವರಿಬೇಕು ಅಂದರೆ ಅಮ್ಮನಿಗೆ ಅವ್ರಿಗಂತಾನೆ ಒಂದು ದಿನ ನನ್ನ ಹೆತ್ತ ತಾಯಿಯನ್ನು ನಾವು ಹೇಗೆ ನೋಡ್ತೀವಿ ಅದೇ ರೀತಿ ಅಲ್ವಾ, ಅದಕ್ಕಿಂತ ಹೆಚ್ಚು ದೇವತೆಗಳು. ಹಾಗಾಗಿ ಅವರಿಗೆಂತ ದೇವ್ರಿಗೆ ಅಂತ ದೇವಸ್ಥಾನಕ್ಕಂತಲೇ ಒಂದೇ ದಿನ ಟೈಮ್ ಇಟ್ಕೊಂಡು ದಯವಿಟ್ಟು ಹೋಗಿ ನಿಮ್ಮ ಹರಕೆಗಳು, ಕೋರಿಕೆಗಳು, ಬೇರಿಕೆಗಳು ಏನಿದೆಯೋ ಪೂಜೆಗಳು ಅವೆಲ್ಲ ಮುಗಿಸ್ಕೊಂಡು ಬನ್ನಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ತಾರಂತ ಹೇಳ್ತಾ ಇದ್ದಾಳೆ ಅಮ್ಮ. ಸಾಧ್ಯ ಆದರೆ ಗಂಗಮ್ಮ ಬಾಯಿಕೊಂಡ ಗಂಗಮ್ಮ ತಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ಅದನ್ನು ಪದೇ ಪದೇ ಹೇಳಿಸ್ತಾ ಇದ್ದಾರೆ. ಇದು ಯಾರಿಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ, ಗೊತ್ತೂ ಇಲ್ಲ. ಇದು ಯಾರಿಗೆ ಅಂದ್ಕೊಂಡಿದ್ದಾರೆ ಬಾಯ್ಕೊಂಡ ಗಂಗಮ್ಮ ತಲೆಗೆ ಹೋಗ್ಬಿಟ್ಟು ಬರಬೇಕು ಅಂತ, ಆದಷ್ಟು ಬೇಗ ಹೋಗ್ಬಿಟ್ಟು ಬನ್ನಿ. ಆ ಅಮ್ಮನಿಗೊಂದು ಪೂಜೆ ಕೊಟ್ಟು ಬನ್ನಿ. ನಿಮಗೆ ಸಾಧ್ಯ ಆದರೆ ಅಲ್ಲಿ ಬಡವರು ಅನ್ನೋದಕ್ಕಿಂತ ಊಟ ಕೇಳಿದವ್ರಿಗೆ ನಿಮ್ಮ ಶಕ್ತಿ ಊಟ ಕೊಟ್ಟು ಬನ್ನಿ. ಅನ್ನದಾನ ತುಂಬ ಒಳ್ಳೆಯದು, ತುಂಬ ನಿಮ್ಮನ್ನು ಕಾಪಾಡುತ್ತೆ. ಹಾಗೆ ಇಲ್ಲಿ ಆಗಲೇ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಬಾಬಾನ ಕೇಳಿದೆ, ಪ್ರಾಣಿ ಪಕ್ಷಿಗಳಿಗೆ ಏನು ಹೇಳ್ತೀರಾ ಬಾಬಾ ಅಂತ. ಮರದ ಕೆಳಗಡೆ ಕೂತ್ಕೊಂಡು ಬಾಬಾ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ಕೊಡ್ತಾ ಇದ್ದಾರೆ. ಅವರು ಎಲ್ಲ ಮನೆಗಳ ಹತ್ರ ಹೋಗಿ ಎಲ್ಲ ನಾನಿರೋ ಕಡೆನೇ, ಅಂದರೆ ಬಾಬಾ ಅವರು ಇರೋ ಕಡೆನೇ ಎಲ್ಲ ಭಕ್ತರು ಬರ್ತಾಯಿದ್ರು. ಎಲ್ಲ ಭಕ್ತರು ಅಲ್ಲಿ ಹೋಗಿ, ನಾನು ಯಾಕೆ ಬಾಬಾ, ನಾನು ಇದೀನಲ್ಲ, ನಾನು ತಂದು ಕೊಡ್ತಿದ್ದಲ್ವ, ನೀವು ಯಾಕೆ ಬರೋಕ್ಕೆ ಹೋಗ್ತೀರಿ ಅಂತ ಕಥೆಯಲ್ಲಿ ಇದೆ. ಹಾಗೆ ಆದರೂ ನಿನ್ನ ಕೆಲಸ ನೀನು ಮಾಡ್ತಿದ್ಯಾ, ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ಕೆಲಸ ಮಾಡೋದಕ್ಕೆ ಯಾರೂ ಅಡ್ಡಿ ಇಲ್ಲ, ಅದು ನನ್ನ ಕರ್ತವ್ಯ ನಾನು ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ಮನೆಗಳಿಗೂ ಭಿಕ್ಷೆ ಎತ್ತಕ್ಕೆ ಹೋಗ್ಬೋರು. ಭಿಕ್ಷೆ ಎತ್ತಕ್ಕೆ ಹೋಗೋದು ಅಲ್ಲದೆ ಅವರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕ್ತಿದ್ರು. ಅದನ್ನು ಪ್ರತಿಯೊಬ್ಬರು ನಮ್ಮಂಥವರು ಎಲ್ಲರೂ ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಏಕೆಂದರೆ ಆಹಾರ ಜೊತೆಯಲ್ಲಿ ನಮ್ಮ ಕೈಯಿಂದನೂ ಆಹಾರಗಳು ಪ್ರಾಣಿ ಪಕ್ಷಿಗೆ ಸೇರಬೇಕು ಅಂತ ಭಗವಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಮರದ ಕೆಳಗಡೆ ಕೂತ್ಕೊಂಡು ಬಾಬಾ ಎಷ್ಟು ಚೆನ್ನಾಗಿ ಪ್ರಾಣಿಗಳನ್ನ ನೋಡ್ತಾ ಇದ್ದಾರೆ ನೋಡಿ. ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ತೋರಿ, ಪ್ರೀತಿ ವಿಶ್ವಾಸ ತೋರಿ. ನಾವು ಮನೆಗಳಲ್ಲೂ ಸಾಕ್ತೀವಿ ಮೀನು, ಆಮೇಲೆ ಪಕ್ಷಿಗಳನ್ನ, ಕೆಲವರು ಬೆಕ್ಕುಗಳು ಸಾಕ್ತಾರೆ, ನಾಯಿಗಳನ್ನೂ ಶ್ವಾನಗಳನ್ನೂ ಸಾಕ್ತಾರೆ. ಅದನ್ನು ಮಾತ್ರ ನಾವು ಬರೀ ಅದು ಹುಷಾರು ತಪ್ಪಿದ್ರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದೇನೋ, ಅದು ಸ್ನಾನ ಮಾಡಿಸೋದೇನೋ, ಶುದ್ಧೀಕರಿಸೋದೇನೋ, ಅದಕ್ಕೆ ಉಗುರು ಕಟ್ ಮಾಡೋದೇನೋ, ಅದನ್ನು ಚೆನ್ನಾಗಿ ಆಟ ಆಡಿಸೋದೇನೋ, ನಮ್ಮ ಮಕ್ಕಳ ಥರ ಅದನ್ನು ನಾವು ನೋಡ್ಕೊಳ್ಳೋದೇನೋ ಎಲ್ಲ ಮಾಡ್ತೀವಿ. ಆದರೆ ನಿಮಗೆ ಆಚೆ ಇರುವ ಪ್ರಾಣಿ ಪಕ್ಷಿಗಳಿಗೆ ಅಷ್ಟು ತೋರ್ಸೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಆ ಪಕ್ಷಿಗೆ ಒಂದು ಸ್ವಲ್ಪ ಆಹಾರ, ಏನಾದರೂ ಕಾಳು ಧಾನ್ಯಗಳು ಏನಾದರೂ ಹಾಕಿದ್ರೂ ಸಾಕು. ಅಥವಾ ನಿಮ್ಮ ತಟ್ಟೆಯಲ್ಲಿ ಒಂದು ಹಿಡಿ ಅನ್ನ ತಗೊಂಡು ಆ ಪಕ್ಷಿಗಳಿಗೆ ಇಟ್ಟರೂ ಸಾಕು. ಅಥವಾ ಒಂದು ಚಪಾತಿನ ಚಿಕ್ಕದಾಗಿ ತುಂಡು ಮಾಡಿ ಕಟ್ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಇಟ್ಟರೂ ಸಾಕು. ಎಲ್ಲೋ ಈಗ ಸಾಧಾರಣ ಬಾಬಾ ದೇವಸ್ಥಾನಗಳ ಹತ್ರ ಬಿಸ್ಕೆಟ್ ಮಾಡ್ತಾರೆ, ಪಾರ್ಲೇಜಿ ಬಿಸ್ಕೆಟು. ಅದನ್ನು ಕೂಡ ನೀವು ಶ್ವಾನ ಅಂತ ನೋಡ್ದಿರ ಬಾಬಾ ಈ ರೂಪದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ತಾಳ್ಮೆಯಿಂದ, ಸಹನೆಯಿಂದ ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದ್ರಿಂದ, ನೀವು ಆ ರೀತಿ ಮಾಡೋದ್ರಿಂದ ಆ ಪ್ರಾಣಿ ಪಕ್ಷಿಯಲ್ಲೂ ಕೂಡ ದೇವರು ಇರ್ತಾರೆ. ನೀವು ಅಲ್ಲಿ ಹಾಕಿದಾಗ ಅವರು ಬಾಬಾನ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯಾರಾದರೂ ಅಮ್ಮನವರು ಆಗಿರ್ತಾರೆ. ಆ ಪ್ರಾಣಿ ಪಕ್ಷಿಯಲ್ಲಿ ಇವ್ರು ಹಾಕ್ತಾರೆ, ನೋಡೋಣ ಇವ್ರನ್ನ ಪರೀಕ್ಷೆ ಮಾಡೋಣ, ನಾನು ಇಷ್ಟೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ, ಇವರು ನಾನು ಈ ರೂಪದಲ್ಲಿ ಬಂದಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ, ನನಗೇನು ಆಹಾರ ಕೊಡ್ತಾರೆ ನೋಡೋಣ ಅಂತ ದೇವ್ರು ಕೂಡ ಅಲ್ಲಿ ಬಂದಿರ್ತಾರೆ. ನಿಮ್ಮ ಮನೆ ಹತ್ರ ಇರ್ಬೋದು, ನೀವು ಓಡಾಡೋ ಸ್ಥಳದಲ್ಲಿ ಇರ್ಬೋದು, ನೀವು ಹೋಗ್ತಾ ಇರೋ ದೇವಸ್ಥಾನಗಳ ಹತ್ರ ಇರ್ಬೋದು. ಆದರೆ ನೀವು ಅಕ್ಕಪಕ್ಕದವ್ರಿಗೆ ಭಿಕ್ಷೆ ಹಾಕ್ತಿರೋ ಇಲ್ವೋ, ಭಿಕ್ಷೆ ಅಂತ ಹೇಳೋದು ಕೂಡ ಬಾಬಾ ಲೆಕ್ಕದಲ್ಲಿ ತಪ್ಪಾಗುತ್ತೆ.
ಆಯ್ತಾ. ಹಾಗಾಗಿ ಆ ಒಂದು ಆಹಾರಕ್ಕೋಸ್ಕರ ಅಮ್ಮ ಅಂತ ಕೈ ಚಾಚ್ತಾರಲ್ಲ, ಹಣಕಾಸಿಗಾಗಲಿ ಊಟಕ್ಕಾಗಲಿ ಕೈ ಚಾಚ್ತಾರಲ್ಲ, ಅಂಥವ್ರಿಗೆ ನೀವು ಕೊಡೋದ್ರಿಂದ ಆ ರೂಪದಲ್ಲೂ ಬಾಬಾ ವೇಷ ಹಾಕ್ಕೊಂಡು ಬಂದು ಕೂತಿರ್ಬೋದು. ನಾನು ಕೈ ಚಾಚ್ತಿದ್ದೀನಿ, ನಾನು ಒಬ್ಬ ಭಿಕ್ಷುಕ ಥರ ಕೂತಿರ್ತೀನಿ, ಯಾರಿಗೂ ಗೊತ್ತಾಗಲ್ಲ, ಒಬ್ಬಳು ಭಿಕ್ಷುಕಿ ಥರ ಕೂತಿರ್ತೀನಿ ಅಂತ ಅಮ್ಮನವ್ರು ಕೂಡ ಕೂತಿರ್ಬೋದು. ಆದಿಶಕ್ತಿ ಕೂಡ ಆ ಭಿಕ್ಷುಕರ ರೂಪದಲ್ಲಿ ಕೂತಿರ್ಬೋದು. ಏಕೆಂದರೆ ಸಾಧಾರಣ ನೀವು ತುಂಬ ಜನ ದೇವ್ರ ಪುಸ್ತಕಗಳು ಓದಿರ್ತೀರ, ಕೆಲವರು ಓದಿರೋಕ್ಕೆ ಸಮಯ ಸಿಗದೇ ಇರೋ ಕಾರಣಕ್ಕೆ ಓದಿರಲ್ಲ ಅಂದ್ಕೊಳ್ತೀನಿ. ಕೆಲವರು ಈ ಪಿಕ್ಚರ್ಗಳ ಮುಖಾಂತರ ನೋಡಿರ್ತೀರ ಅನ್ಕೋತೀನಿ. ಆ ರೀತಿ ವೇಷ ಧರಿಸ್ಕೊಂಡು ದೇವರುಗಳು ಕೂಡ ಕೂತ್ಕೊಳ್ಳೋದು ಉಂಟು, ಅಥವಾ ಪ್ರಾಣಿ ಪಕ್ಷಿಗಳ ರೂಪದಲ್ಲೂ ಬರೋದು ಉಂಟು. ನಾವು ಎಷ್ಟು ಈ ರೀತಿ ನಡ್ಕೊಳ್ತೀವೋ ಅಷ್ಟು ತುಂಬ ಒಳ್ಳೆಯದು. ಗಿಡ ಮರಗಳಿಗೆ ನೀರು ಹಾಕಿ, ಗಿಡ ಮರನ ಬೆಳೆಸಿ ನೀರು ಹಾಕಿ ಪ್ರಕೃತಿನ ನೀವೆಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟೇ ಪ್ರಕೃತಿ ಮಾತೆ ಚೆನ್ನಾಗಿ ನಿಮ್ಮನ್ನು ನೋಡ್ಕೋತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಾರ್ಡ್ಸ್ ನಾನು ಭಾಗ ಮಾಡಲಿಕ್ಕಾಗಿಲ್ಲ, ಸುಮಾರು ಕಾರ್ಡ್ ಕೊಟ್ಟಿದ್ದಾರೆ, ನಾನು ಹಾಗೇ ಇಟ್ಟಿದ್ದೀನಿ. ಬುಕ್ಸ್ ಮತ್ತು ಡೈರೀಸ್ ಮತ್ತು ನಿಮ್ಮ ದಾಖಲೆ ಪತ್ರಗಳು ಎಚ್ಚರಿಕೆ, ತುಂಬ ದಾಖಲೆ ಪತ್ರಗಳು ಎಚ್ಚರಿಕೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ದಾಖಲೆ ಪತ್ರಗಳು ಎಚ್ಚರಿಕೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಬಾಬಾ ಇಲ್ಲಿ. ಏನಂದರೆ, ಒಂದು ದಾಖಲೆ ಪತ್ರಗಳು ನಮ್ಮ ಜಮೀನ್ದಿರ್ಬೋದು, ಸೈಟುಗಳದಿರ್ಬೋದು, ಮನೆಗಳದಿರ್ಬೋದು, ಹೊಲ ಗದ್ದೆಗಳದಿರ್ಬೋದು, ಅಥವಾ ನಾವೇನಾದರೂ ಒಂದು ವಾಹನಗಳು ಗಾಡಿಗಳನ್ನ 2 ವೀಲರ್ಸ್ ಮತ್ತು 4 ವೀಲರ್ಸ್ ಯಾವುದೇ ಗಾಡಿಗಳು ತಗೊಂಡಿದ್ರೂ ಅದಕ್ಕೆ ದಾಖಲೆ ಪತ್ರಗಳು ಇರುತ್ತೆ. ಅದರಿಂದ ಎಚ್ಚರಿಕೆ. ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಚೆಕ್ ಬುಕ್ಸ್ ಇವೆಲ್ಲ ಇರ್ತಾವಲ್ಲ ಮುಖ್ಯವಾದದ್ದು, ಅವೆಲ್ಲ ಭದ್ರತೆ, ತುಂಬ ಭದ್ರತೆ ಅಂದರೆ ಎಚ್ಚರಿಕೆ ವಹಿಸಿ. ಆಮೇಲೆ ಮಕ್ಕಳಿಗೆ ದೇವರು ಪೂಜೆ ಮಾಡೋದ್ರ ಜೊತೆಯಲ್ಲಿ ನೀವು ಕೂಡ ನಿಮ್ಮ ಜೊತೆಯಲ್ಲಿ ಮಕ್ಕಳನ್ನ ಇಟ್ಕೊಂಡು ಆ ಶ್ಲೋಕ ಕಲಿಸೋದು, ಮಕ್ಕಳಿಗೆ ಆ ದೇವ್ರ ಶ್ಲೋಕಗಳು ಹೇಳ್ಕೊಡೋದು, ಈ ರೀತಿ ಮಾಡೋದ್ರಿಂದ ನಿಮಗೊಂದು ಖುಷಿ ಸಿಗುತ್ತೆ. ಆ ಮಕ್ಕಳು ಒಂದು ದೇವ್ರ ಶ್ಲೋಕಗಳನ್ನ ಕಲಿತಷ್ಟು ಸಮಾಧಾನ ನಿಮಗೂ ಸಿಗುತ್ತೆ, ಅಂದರೆ ಹೆತ್ತ ತಂದೆ ತಾಯಿಯವ್ರಿಗೆ ಆಗುತ್ತೆ. ಇನ್ನು ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಕೂಡ ಪ್ರತಿದಿನದ ಒಂದು ದಿನಚರಿ ಪುಸ್ತಕ, ಒಂದೊಂದು ಪೇಜೂ ತಿರುಗಿಸ್ದಂಗೆ, ಒಂದು ದಿನ ಕಳೆದ್ರೆ ಇನ್ನೂ ಒಂದು ಪೇಜು, ನಾಳೆದೊಂದು ಪೇಜು, ನಾಡದೊಂದು ಪೇಜು ಅನ್ನೋ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಇಷ್ಟು ದಿನ ಒಂದು ಪೇಜು, ಒಂದು ಪುಸ್ತಕ ಇತ್ತು. ಕೆಲವು ಘಟನೆಗಳು ಆಗಿತ್ತು ಆಗ. ಇನ್ನು ಮೇಲೆ ಒಳ್ಳೆಯ ಸಮಯ ಮತ್ತು ನಿರೀಕ್ಷೆ ಇಟ್ಕೊಳ್ಳಿ, ಭರವಸೆ ನಿರೀಕ್ಷೆ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಒಳ್ಳೆಯ ಸಮಯ ಬರುತ್ತೆ. ಆ ಬರೋದಕ್ಕೆ ನೀವು ಕಾಯೋದಕ್ಕಿಂತ ಆ ಒಳ್ಳೆಯ ಸಮಯ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಬಾಬಾ. ಬಲಗಡೆ ಹೂವು ಕೊಟ್ಬಿಟ್ರು. ನಾನು ಕೇಳ್ಕೊಂಡಿದ್ದಕ್ಕೆ ಗುರುಗಳು ಆಶೀರ್ವಾದ ಕೊಟ್ಬಿಟ್ರು. ಅವ್ರ ಬಾಯಲ್ಲಿ ಹೇಳಿಸ್ಬಿಟ್ರು. ನಾನು ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ಅವರು ಏನು ನೀನು ಅಂದ್ಕೊಂಡಲ್ಲಪ್ಪ ಒಳ್ಳೇದಾಗತ್ತೆ ಬಿಡಪ್ಪ ಅಂತ ಹೇಳಿಬಿಟ್ರು. ಒಳ್ಳೇದಾಗತ್ತೆ ಅಂತ ಅಲ್ಲ, ಅದರ ಜೊತೆಗೆ ನಾವು ಕೂಡ ಶ್ರಮ ಪಡಬೇಕು. ನಾವು ಯಾವ ರೀತಿ ಶ್ರಮ ಪಡಬೇಕು? ನಾವು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವೇನು ಕೇಳ್ಕೊತೀವಿ ಅದಕ್ಕೆ ಶ್ರಮ, ಧ್ಯಾನ, ಜಪ ಇರಬೇಕು, ತಾಳ್ಮೆ ಇರಬೇಕು, ಒಬ್ಬರ ಮೇಲೆ ಸೇಡ್ ಇರಬಾರ್ದು, ಮನಸ್ಸಲ್ಲೊಂದು ಬಾಯಲ್ಲೊಂದು ಇರಬಾರ್ದು. ಮನಸ್ಸು ಬಾಯಿ ಎರಡೂ ಒಂದೇ ಮಾತು ಇರಬೇಕು. ಆಗಲೇ ನಾವು ಕೇಳಿದ್ದು ಕೋರಿಕೆಗಳು ಬೇಗ ನಡೆಯೋಕ್ಕೆ. ಅವ್ರ ಮಾತು ಕೇಳಿ ಹಾಂ ಹೌದಾ ಅಂದ್ಬಿಟ್ಟು ಇವ್ರ ಮಾತು ಕೇಳಿ ಹಾಂ ಹೌದಾ ಅಂಥೇಳಿ ನಾವು ನಮ್ಮ ಮನಸ್ಸುಗಳನ್ನ ನಾವು ಕಂಟ್ರೋಲು ತಪ್ಪಿರ್ತೀವಿ. ಹಾಗಾಗಿ ನಮ್ಮ ಮನಸ್ಸನ್ನು ಅವರೇನೇ ಹೇಳಿದೆ, ಇವರೇನೇ ಹೇಳಿ, ಇನ್ನೊಬ್ಬರೇನೇ ಹೇಳಿ, ನಮ್ಮ ಮನಸ್ಸುಗಳನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ನಮ್ಮ ಕೆಲಸಗಳು ಏನಿದೆ, ನಾವೇನು ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ನೆನಪಿಟ್ಕೊಂಡು ಮುಂದಿನ ದಿನಗಳಲ್ಲಿ ನಮಗೊಳ್ಳೆ ಸಮಯ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡು ಭರವಸೆಯಿಂದ ಕಾಯೋದ್ರ ಜೊತೆಗೆ ನಾವು ಪ್ರತಿದಿನ
1008 ಶ್ಲೋಕಗಳು ನೀವು ಅಷ್ಟೋತ್ತರ ಓದೋಕ್ಕಾಗಲಿಲ್ಲ ಅಂದರೆ 108 ಆದರೂ ಓದ್ಕೊಳ್ಳಿ. ಸಾಧ್ಯ ಆದರೆ ಬಾಬಾದಾಗಲಿ, ಗುರುಗಳು ದತ್ತಾತ್ರೇಯರದಾಗಲಿ, ದಕ್ಷಿಣಾಮೂರ್ತಿ ಗುರುಗಳದ್ದಾಗಲಿ, ರಾಯರದಾಗಲಿ ಹೇಳಬೇಕಂದ್ರೆ ಬಾಬಾದು ಓದ್ಬೋದು ನೀವು. ಹಾಗಾಗಿ ದಯವಿಟ್ಟು ಇದರ ಕಡೆ ಹೆಚ್ಚು ಗಮನ ಕೊಡಿ, ಎಚ್ಚರಿಕೆ ಇರಿ. ತುಂಬಾ ಮುಖ್ಯ. ನನ್ನ ಮಾತನ್ನು ತೊದಲಿಸ್ತಿದ್ದಾರೆ. ಆಗ್ಲಿಂದ ನಾನಿಲ್ಲಿ ಕೂತ್ಕೊಳ್ಳೋಕೆ ಮುಂಚೆನೇ ನಾನು ರೀಡಿಂಗ್ ಮಾಡಬಾರ್ದು ಅಂತ ಕತ್ತನ್ನು ಕೊಯ್ದಂಗೆ ಆಗ್ತಿದೆ. ರೀಡಿಂಗ್ ಮಾಡಬಾರ್ದಂತ ಇದನ್ನು ಮಾಡಿಸೋದು ನಾನಲ್ಲ, ಮಾಡಿಸ್ತಾ ಇರೋದು ಬಾಬಾ ಅವರು. ಈ ಆಯ್ಕೆ ರೀಡಿಂಗ್ ಮಾಡೋದನ್ನು ಆಯ್ಕೆ ಮಾಡ್ಕೊಂಡಿರೋದು ನನ್ನ ಬಾಬಾ. ನಾನು ಆಯ್ಕೆ ಮಾಡ್ಕೊಂಡಿಲ್ಲ. ಈ ಟ್ಯಾರೋ ವಿಚಾರದಲ್ಲಿ ನಾನು ರೀಡಿಂಗ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಇದರ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ಅವಕಾಶ ಮಾಡಿಕೊಟ್ಟಿದ್ದು ಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳು. ಅದರ ಮುಖಾಂತರ ಅವ್ರು ಏನು ದಾರಿ ತೋರಿಸಿದ್ರೆ ಅದ್ರ ಮುಖ ನಾನು ದಾರಿನ ಉಪಯೋಗಿಸ್ಕೊಂಡಿದ್ದೀನಿ. ನನ್ನ ಮಾತನ್ನು ಕೂಡ ತೊದಲಿಸ್ತಿದ್ದಾರೆ. ಮಾತು ತಪ್ಪಾಗಿ ಹೇಳಲಿ, ಮಾತಾಡಲಿ ಅಂತ ಇರಲಿ, ಪರವಾಗಿಲ್ಲ, ಎಲ್ಲ ಬಾಬಾ ನೋಡ್ಕೊಳ್ತಾರೆ. ನಾನು ಈ ರೀಡಿಂಗ್ ಮಾಡಬಾರ್ದು ಅಂತ ನನ್ನ ಮಾತನ್ನು ತೊದಲಿಸೋದಲ್ಲದೆ ನನಗೆ ತಲೆಗೆ ಹಾಕಿ ಚುಚ್ಚೋದು ಮತ್ತು ಕತ್ತು ಕುಯ್ದಂಗೆ ಆಗೋದೆಲ್ಲ ಮಾಡ್ತಾಯಿದ್ದಾರೆ. ನಾನು ಯಾರಿಗೂ, ನನಗೆ ಗೊತ್ತಿದ್ದಂಗೆ ಯಾರಿಗೂ ತಪ್ಪು ಮಾಡಿಲ್ಲ. ಇರಲಿ, ನನ್ನ ಬಗ್ಗೆ ಈಗ ಮಾತಾಡೋದು ಬೇಡ. ಆದಷ್ಟು ನಾವು ಎಷ್ಟು ಆಧ್ಯಾತ್ಮಿಕ ಕಡೆ ಒಳ್ಳೆ ರೀತಿಯಾಗಿ ಹೋಗ್ತೀವೋ ಅಷ್ಟು ನಮಗೆ ಬಾಬಾ ನಮ್ಮ ಬೆನ್ನಿಂದ ಇದ್ದು ನಮ್ಮನ್ನು ಮುಂದೆ ನಡೆಸ್ತಾರೆ. ಹಿಂದೆ ನೀನು ತಿರುಗಿ ನೋಡಬೇಡ, ಮುಂದಕ್ಕೆ ಹೋಗ್ತಾಯಿರು. ಒಳ್ಳೆ ದಾರಿ ಹಿಡ್ದಿದ್ಯಾ, ಒಳ್ಳೆ ದಾರಿಯಲ್ಲಿ ಹೋಗ್ತಾಯಿರು. ನಾನು ಮುಂದಿದ್ದೀನಿ ಅಂತ ನೀನು ಅಂದ್ಕೊಂಡು ನೀನು ಹೋಗ್ತಾರೆ. ಹಿಂದೆ ಇದ್ದೇ ನಾನು ನಿನ್ನ ನಡೆಸೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಸೋಲ್ ಗ್ರೂಪು ನಿಮ್ಮ ಗುಂಪಲ್ಲಿ, ಅದರಲ್ಲಿ ಎಷ್ಟೋ ಜನ ನಿಮ್ಮ ಸ್ನೇಹಿತರು ಇರ್ಬೋದು, ಬಂಧು ಬಳಗ ಇರ್ಬೋದು, ಅಕ್ಕಪಕ್ಕದವರು ಇರ್ಬೋದು, ಯಾರ ಮುಖಾಂತರ ನಿಮ್ಮ ಗೊತ್ತಿರೋ ಮುಖಾಂತರ ಒಂದು ಸಹಾಯ ನಿಮಗೆ ಬರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ನಾನು ಇವರು ಕೊಡೋ ಸಹಾಯನ ನಾನು ಉಪಯೋಗಿಸ್ಕೊಳ್ಳ, ಇವ್ರ ಕಡೆಯಿಂದ ಸಹಾಯ ಸಿಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ, ಅದನ್ನು ನಾನು ಅವ್ರ ಕಡೆಯಿಂದ ಸಹಾಯ ನಾನು ತಗೊಳ್ಳ ಅಂತ ಬಾಬಾಗೆ ಒಂದು ಪ್ರಶ್ನೆ ಕೇಳಿ ನೀವು ಪ್ರಯತ್ನ ಮಾಡಿ ಅವ್ರ ಸಹಾಯನ ಪಡ್ಕೊಳ್ಳಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾರು ಎಷ್ಟು ಜನ ಬಂದು ಸಹಾಯ ಮಾಡ್ತಾರೋ ಗೊತ್ತಿಲ್ಲ. ಇದು ನಿಮಗೆ ಎಷ್ಟು ಸಹಾಯ, ಯಾವ ರೀತಿ ಏನು ಬೇಕೋ ಅದನ್ನು ಬಾಬಾ ಖಂಡಿತ ಮಾಡ್ತಾರೆ. ಅದನ್ನು ಸ್ವೀಕರಿಸಿ. ಖಂಡಿತ ಬಾಬಾ ಇಲ್ಲಿ ಅವ್ರ ಮುಖಾಂತರ ಬಂದು ನಿಮ್ಮ ಏನು ಬೇಕೋ ಸಹಾಯನ ಮಾಡ್ತಾ ಇದ್ದಾರೆ. ಮನೆಗಳ ಹತ್ರ ತುಳಸಿ ಗಿಡ ನಡಿ, ಆ ತುಳಸಿ ಗಿಡಕ್ಕೆ ನೀರು ಹಾಕಿ, ದೀಪ ಹಚ್ಚಿ, ನಿರ್ಗತಿಗರು ಸೇವೆ ಮಾಡಿ, ಅವ್ರಿಗೇನಾದರೂ ದಾನ ಧರ್ಮ ಮಾಡಿ. ಆಗಲೇ ಬಾಬಾ ಹೇಳಿಸಿದ್ರು, 2ನೇ ಕಾರ್ಡಲ್ಲೇ ಹೇಳಿಸ್ಬಿಟ್ರು. ಅವ್ರಿಗೆ ಸಹಾಯ ಮಾಡಿ, ದಾನ ಧರ್ಮ ಮಾಡಿ. ಅಥವಾ ಅವರು ಅಡುಗೆ ಮಾಡಿ ತಿಂತಾರಂದರೆ, ಅಡುಗೆ ಮಾಡಿ ಅವರು ಊಟ ಮಾಡ್ಕೊಳ್ತಾರಂದರೆ ಏನಾದರೂ ದಾನ ಧಾನ್ಯ ಕೊಡಿ, ನಿಮ್ಮ ಕೈಯಲ್ಲಾಗಿದ್ದು. ಅದರಿಂದ ನಿಮಗೆ ಆ ದಾನ ಮಾಡೋದ್ರಿಂದ ನಿಮಗೆ ಹೆಚ್ಚು ಮುಂದಿನ ದಿನಗಳಲ್ಲಿ ಹೆಚ್ಚು ನಿಮಗೆ ಸ್ವಾಮಿ ನಿಮಗೇನು ಎಷ್ಟು ಒಂದು ಪಟ್ಟು ನೀವು ದಾನ ಮಾಡಿದ್ದೀರಾ, ಅನ್ನ ದಾನ ಮಾಡಿದ್ದೀರಾ, ಧಾನ್ಯಗಳು ಧಾನ್ಯಗಳನ್ನ ದಾನಗಳು ಮಾಡಿದ್ದೀರಾ, ಅಥವಾ ದುಡ್ಡು ದಾನ ಮಾಡಿದ್ದೀರಾ, ಅಥವಾ ಯಾವುದಾದ್ರೂ ಒಂದು ಸಹಾಯ, ಅವ್ರಿಗೇನೋ ಒಂದು ಕೆಲಸ ಕೊಡಿಸೋದಾಗಲಿ, ಅಥವಾ ಅವ್ರಿಗೇನೋ ಒಂದು ಪುಸ್ತಕ ಒಬ್ಬರಿಗೆ ಕೊಡಿಸೋದಾಗಲಿ, ಅವ್ರಿಗೆ ಒಂದು ದುಡ್ಡಿನ ಸಹಾಯ ಮಾಡೋದು, ಏನೇ ಇರ್ಬೋದು. ಒಂದು ದೇವಸ್ಥಾನಕ್ಕೆ ಏನಾದರೂ ಇಟ್ಟಿಗೆ ಕಲ್ಲು ಮತ್ತು ಮರಳು ಸಿಮೆಂಟು
ಏನು ಉಪಯೋಗ ಬರುತ್ತೆ? ದೇವಸ್ಥಾನಗಳ ಕಟ್ಟೋದಕ್ಕೆ ಕಡೆ ಸಹಾಯ ಮಾಡ್ತೀರಾ? ಅಂತ ಮಾಡಿದ್ರಂತೂ ತುಂಬ ಅದೃಷ್ಟವಂತರು. ದೇವಸ್ಥಾನಗಳು ಕಟ್ಟೋದಕ್ಕೆ ದುಡ್ಡಿನ ಸಹಾಯ ಮಾಡೋದು, ಆ ದೇವಸ್ಥಾನ ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕೆ ನೀವು ಹೋಗಿ ನನ್ನ ಕೈ ಒಂದಿದೆ, ನನ್ನ ಶಕ್ತಿ ಇಷ್ಟಿದೆ, ನೀವು ಮಿಕ್ಕಿದ್ದು ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಕಡೆಯಿಂದ ಇಷ್ಟು ನನ್ನ ಶಕ್ತಿ ದೇವ್ರು ಕೊಟ್ಟಿದ್ದಾನೆ, ಅದನ್ನು ನಾನು ಕೊಡ್ತಿದ್ದೀನಿ ತಗೊಳ್ಳಿ ಅಂತ ನೀವೇ ಹೇಳಿದ್ರು ಅದು ಎಷ್ಟು ಜನ್ಮದ ಪುಣ್ಯ ಗೊತ್ತಾ? ನಿಜ ಹೇಳ್ತೀನಿ, ಅದನ್ನು ಮಾಡಿದವರು ತುಂಬ ಪುಣ್ಯವಂತರು, ತುಂಬ ಅದೃಷ್ಟವಂತರು. ಆ ದೇವಸ್ಥಾನ ಒಂದು ಇಂಪ್ರೂವ್ಮೆಂಟ್ಸ್ ಆಗೋದಕ್ಕೆ ಎಷ್ಟು ನೀವು ಹಣ ಕೊಟ್ಟಿರ್ತೀರೋ ಅದಕ್ಕೆ 100 ಪಟ್ಟು. ನೀವು ₹1 ಕೊಟ್ಟಿದ್ರೆ ₹100 ಕೊಡ್ಬೋದು, ಅಥವಾ ₹50 ಆದರೂ ಕೊಡ್ಬೋದು, ಪರವಾಗಿಲ್ಲ. ಅವರು ದೇವ್ರ ಲೆಕ್ಕದಲ್ಲಿ ಅಷ್ಟೇ ಇರ್ಬೋದು, ಆದರೆ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ತುಂಬ ಇರುತ್ತೆ. ನೀವೊಂದು 50,000 ಕೊಟ್ಟಿರ್ತೀರಾ, 1,00,000 ಕೊಟ್ಟಿರ್ತೀರಾ, ಅಥವಾ 10,000 ಕೊಟ್ಟಿರ್ತೀರಾ, ಬಹಳ ನಿಮಗೆ ಜೀವನದಲ್ಲಿ ಮುಂದೆ ಯಾವ ರೀತಿಯಾದರೂ ಬದಲಾವಣೆಗಳು ಹೆಚ್ಚು ನಿಮಗೆ ಕಾಣೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಾಧ್ಯ ಆದರೂ ಮನೆ ಮುಂದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಿಂತೆಗಳನ್ನ ಬಿಡಿ. ನಿಜವಾಗ್ಲೂ ಮಾರ್ಗದರ್ಶನ ತುಂಬ ಚೆನ್ನಾಗಿದೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ. ತುಳಸಿ ಮತ್ತು ದಾನದ ಬಗ್ಗೆ ಇದರಲ್ಲೂ ಇದೆ. ದಯವಿಟ್ಟು ಇವೆಲ್ಲ ಮಾಡಿ, ತುಂಬ ಒಳ್ಳೆಯದಿದೆ. ಅದರಲ್ಲೂ ಇದು ದೇವಸ್ಥಾನದ ಕಟ್ಟೋದಕ್ಕೆ ಸೇವೆನ ಮಾಡ್ತೀವಿ ಅಂತ ಎಷ್ಟು ಜನ ಹೋಗ್ತೀರೋ ಅಷ್ಟು ಜನಕ್ಕೆ ಒಳ್ಳೆಯದಿದೆ. ಆದರೆ ಒಂದು ಮಾತು ಇಲ್ಲಿ ಬಾಬಾ ಹೇಳಿಸ್ತಾ ಇರೋದು, ನಾನು ಹೇಳೋದಲ್ಲ, ನಾನು ಇಷ್ಟು ಮಾಡಿದೆ, ನಾನು ಇಷ್ಟು ಕೊಟ್ಟೆ ಅಂತ ಎಲ್ಲೂ ಹೇಳ್ಕೋಬೇಡಿ. ಆ ಹೆಸರು ನಿಮಗೆ ಪ್ರದರ್ಶನ ಬೇಕಿಲ್ಲ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಬಾಬಾಗೊಬ್ಬರು ಗೊತ್ತಾದರೆ ಸಾಕು. ನೀವು ದಾನ ಧರ್ಮ ಮಾಡ್ತಾ ಇರೋದು, ನೀವು ಹೋಗಿ ಡೈರೆಕ್ಟಾಗಿ ಬಾಬಾ ಅಂತ ಹೋಗಿ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಹಾಗಾಗಿ ನೀವು ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗಿ, ಟ್ರಸ್ಟ್ ಅಂತ ಇರುತ್ತಲ್ಲ, ಅಥವಾ ಅವ್ರ ದೇವಸ್ಥಾನ ಮುಖ್ಯಸ್ಥರು ಯಾರಿರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ನೀವು ಹೋಗಿ ಮಾತಾಡಿಬಿಟ್ಟು ಅವ್ರ ಹತ್ರ, ನಾನು ಹಿಂಗೆ ನನ್ನ ಕಡೆಯಿಂದ ಇಷ್ಟು, ನನ್ನ ಶಕ್ತಿ ಎಷ್ಟಿದೆಯೋ, 10,000ನ, 5,000ನ, 20,000ನ, 50,000ನ, 1,00,000ನ, 10,00,000ನ, ಎಷ್ಟು ನಿಮ್ಮ ಶಕ್ತಿ ಭಗವಂತ ಮನಸ್ಸು ಶಕ್ತಿ ಕೊಟ್ಟಿದ್ದಾನೆ, ಅದನ್ನು ನಿಮಗೆ ಬಿಟ್ಟಿದ್ದು ಮಾಡೋದು. ಆ ರೀತಿ ಮಾಡೋದ್ರಿಂದ ಹೆಚ್ಚು ಫಲ, ಆಶೀರ್ವಾದ ಸಿಗುತ್ತೆ. ನಿಮ್ಮನ್ನು ಚೆನ್ನಾಗಿಡ್ತಾನೆ ಭಗವಂತ. ನೀವು ಕೊಟ್ಟಿದ್ದು ಎಲ್ಲೂ ಹೋಗಲ್ಲ, ನೀವು ದಾನ ಧರ್ಮ ಮಾಡಿದ್ದು ಎಲ್ಲೂ ಹೋಗಲ್ಲ, ಅದು ಮತ್ತೆ ಭಗವಂತ ರಿಟರ್ನ್ ಕೊಟ್ಟೇ ಕೊಡ್ತಾನೆ. ಅದನ್ನು ನಾವು ಕಾಯಬೇಕಷ್ಟೇ. ಆ ಒಂದು ಸಮಯಕ್ಕೆ ಕಾದಾಗ ತುಂಬ ಒಳ್ಳೆಯದಿದೆ. ದುಃಖ ಮತ್ತು ಸಂತೋಷ ಒಂದೇ ನಾಣ್ಯದ 2 ಮುಖಗಳು ಅಲ್ವಾ? ಅದು ಎಲ್ರಿಗೂ ಗೊತ್ತಿರೋದೆ. ಒಂದು ನಾಣ್ಯ, ಒಂದು ₹1 ಇರ್ಬೋದು, ಅಥವಾ ₹2, ಅಥವಾ ₹5, ₹10 ಕಾಯಿನು, ₹20 ಕಾಯಿನು ಹೋಯ್ತು. ಆ ಕಾಲ 25 ಪೈಸೆ, 50 ಪೈಸೆ, 10 ಪೈಸೆ, 5 ಪೈಸೆ, 20 ಪೈಸೆ, 25 ಪೈಸೆಗಳು ಇವೆಲ್ಲವೂ ಹೊಟ್ಟೋದ್ವು, ಇವಾಗಿಲ್ಲ. ಆದರೆ ₹1, ₹2 ಮಾತ್ರ ಉಳ್ಕೊಂಡಿದೆ. ಆ ₹2 ಅನ್ನೋದು ಆವಾಗ ನಾವು ಮಕ್ಕಳಲ್ಲಿ ತುಂಬ ದೊಡ್ಡ, ₹2 ಅಂದರೆ ತುಂಬ ದೊಡ್ಡ ಕಾಸದು ನಮ್ಗವಾಗ. ₹5 ಅಂದರೆ ಇನ್ನೂ ಏನೋ ಖುಷಿ. ₹5 ಕಾಯಿನು ತುಂಬ ದೊಡ್ಡದಾಗಿತ್ತು, ಆದರೆ ನೋಟ್ ಜಾಸ್ತಿ ಸಿಗ್ತಿತ್ತು ₹5. ಆದರೆ ಇವಾಗಿಲ್ಲ. ಆದರೆ ಈಗಿರೋದ್ರಲ್ಲಿ ಸುಖ ಮತ್ತು ಸಂತೋಷ ಒಂದು ಮುಖದ 2 ನಾಣ್ಯಗಳು, 2 ನಾಣ್ಯದ ರೂಪ ತೋರಿಸ್ತದೆ. ಒಂದೇ ನಾಣ್ಯದಲ್ಲಿ 2 ರೂಪ, 2 ನಾಣ್ಯದ ಥರ ತೋರಿಸ್ತದೆ. ಅದನ್ನು ನಾವು ಯಾವ ರೀತಿ ಬಳಸ್ಕೋಬೇಕು, ಆ ಬದುಕನ್ನು ಅದೇ ರೀತಿ ಯಾವ ಕಡೆ ಇದ್ದರೆ ನಮಗೆ 2 ರೂಪ ಇದೆ. ಒಂದು ಇದು ತೋರಿಸ್ತೈತೆ, ಇನ್ನೊಂದು ಅಕ್ಷರ ಇದು ತೋರಿಸುತ್ತೆ ನಮಗೆ ಎಷ್ಟು ರೂಪಾಯಿ ಅಂತ. ಆಯ್ಕೆ 2 ನಮ್ಮ ಹತ್ರ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ
ನಾವು ಎಷ್ಟು ತಾಳ್ಮೆಯಿಂದ ನಾವು ಹೋಗ್ತೀವಿ ಅಷ್ಟು ನಮಗೆ ಆ ಮುಖದ ಪರಿಚಯಗಳನ್ನ ಮಾಡಿಸ್ತಾನೆ ಭಗವಂತ. ಇಲ್ಲೇನು ಹೇಳ್ತಿದ್ದಾರಲ್ವ ಬಾಬಾ ಅವರು, ಮುಖದ ಪರಿಚಯ ನಿಮಗೆ ತೋರಿಸೋ ಸಮಯ ಸಿಗ್ತಿದೆ, ಅದು ಬರ್ತೈತೆ. ಆ ಬರ್ತಾ ಇರುವಾಗ ಆ ಒಂದು ಮುಖದ ನಾಣ್ಯದ ಥರ ಇರೋ ಮುಖಗಳನ್ನ ನಿನಗೆ ಸಮಯ ಬಂದಾಗ ತೋರಿಸ್ಕೊಡ್ತಿದ್ದೀನಿ. ಅದನ್ನು ತಿಳ್ಕೊಂಡು ನಿನ್ನ ಕೆಲಸಗಳ ಕಡೆ ಎಚ್ಚರ ವಹಿಸಿ ನಿನ್ನ ಪಾಡಿಗೆ ನೀನು ಇರೋದನ್ನು, ನಿನ್ನ ಕೆಲಸಗಳನ್ನ ನೀನು ಮಾಡ್ಕೊಂಡು ಹೋಗೋದನ್ನು ಕಲಿ. ಅದರ ಮುಂದೆ ಅವ್ರು ಇಂಥ ಮುಖ, ನಾನು ಇವರು ಹಿಂಗೆ ಅಂದ್ಕೊಂಡಿದ್ದೆ, ಇವ್ರು ಈ ಮುಖವಾಡ ಹಿಂಗಿದ್ಯಾ ಅಂದ್ಬಿಟ್ಟು ಜಗಳ ಮಾಡೋಕ್ಕೆ ಹೋಗಬೇಡಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಎಚ್ಚರಿಕೆ ತಗೊಳ್ಳಿ. ಒಂದೇ ಮುಖದ ಒಂದೇ ನಾಣ್ಯದ ಎರಡು ಮುಖಗಳು ಅಂದರೆ ಒಂದೇ ಮುಖದ ಎರಡು ವ್ಯಕ್ತಿತ್ವ, ಎರಡು ರೂಪ ಅಂತ ಹೇಳ್ತಾರಲ್ಲ, ಆ ರೀತಿ ಇದು ಬಾಬಾ ಹೇಳ್ತಾ ಇರೋದು. ತಾಳ್ಮೆಯಿಂದ ತಗೊಳ್ಳಿ. ಎರಡನೇ ಮುಖ ಅವ್ರಿಗೆ, ಮೊದಲನೇ ಮುಖ ಒಂಥರ ನೋಡಿರ್ಬೋದು ನೀವು, ಎರಡನೇ ಮುಖ ಅವ್ರದ್ದು ಇನ್ನೊಂದು ರಹಸ್ಯದ ಮುಖ ಒಂದು ಗೊತ್ತಾದಾಗ ಕೋಪ ಮಾಡ್ಕೋಬೇಡಿ, ತಾಳ್ಮೆಯಿಂದ ಇರಿ. ಅದು ದುಃಖಕ್ಕೂ ಕಾರಣ ಆಗ್ಬೋದು, ಸಂತೋಷಕ್ಕೂ ಕಾರಣ ಆಗ್ಬೋದು. ಸಂತೋಷ ಸಿಕ್ಕಿದಾಗ ತುಂಬ ಅವ್ರನ್ನ ಮೇಲಿಟ್ಟುಕೊಂಡು ಕೆಳಕ್ಕೆ ದಬಕ್ಕಂತ ನೀವು ಕೂಡ ಬಿದ್ದೋಗ್ಬೋದು. ನಮಗೆ ಸಂತೋಷ ಕೊಟ್ಟರು ಇವರು ಅಂದ್ಬಿಟ್ಟು ಮೇಲೆ ಅವ್ರನ್ನ ನಿನ್ನ ದೇವರಪ್ಪ ಒಳ್ಳೆಯವನಪ್ಪ ಅಂದ್ಬಿಟ್ಟು ಅವ್ರನ್ನ ಒಂದು ಕಡೆ ಒಂದು ಸ್ಥಾನದಲ್ಲಿ ಕೂರಿಸಿರ್ತೀವಿ. ಆಮೇಲೆ ಅವ್ರೇನು ಮಾಡ್ತಾರೆ, ನಮ್ಮನ್ನು ನಂಬಿಟ್ರು, ನಾನಿವಾಗ ಇವ್ರನ್ನ ಏನಾದರೂ ಮಾಡಿ ಇದೇ ಅವರ ವೀಕ್ನೆಸ್ನ ನೋಡಿಕೊಂಡು ನಾನು ಅವ್ರನ್ನ ಒಂದೇ ಸತಿ ಬೀಳಿಸ್ಬಿಡ್ಬೇಕು ಅಂತ ಯಾವ ಕ್ಷಣ ಯಾವ ನಿಮಿಷದಲ್ಲಿ ಹಗಲೇ ಇರ್ಬೋದು ರಾತ್ರಿ ಇರ್ಬೋದು ಒಂದೇ ಕ್ಷಣದಲ್ಲಿ ಅವ್ರ ಕೆಳಗಡೆ ಬೀಳಿಸ್ತಾರೆ. ಅಷ್ಟಕ್ಕೆ ಅವಕಾಶ ಮಾಡಿಕೊಡಬೇಡಿ. ಒಂದೇ ನಾಣ್ಯದ ಮುಖ ಎರಡು ಮುಖಗಳು ಮತ್ತು ಒಂದೇ ಮುಖದ ಎರಡು ರೂಪಗಳು ಕಾಣಿಸುತ್ತೆ ಅಂತ ಇಲ್ಲಿ ಬಾಬಾ ಎಚ್ಚರಿಕೆ ತಗೊಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನು ಚಿಂತೆ ಇಲ್ಲ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಗಳನ್ನ ತಿದ್ದೋದಕ್ಕೆ ಕೆಲವೊಂದು ಸಮಯಗಳನ್ನ ಬೇಕಾಗತ್ತೆ, ಆಯಿತಾ. ಆ ಜೀವನದಲ್ಲಿ ಏನು ಪಾಠಗಳನ್ನ ದೇವರು ಕಲಿಸ್ಬೇಕೋ ಅದನ್ನು ತಿದ್ದಿ ತೀಡಿ ಏನು ತಿದ್ದಿ ತೀಡಿ ಬತ್ತಿ ಮಾಡಿದೆ ಅಂತಾರಲ್ಲ, ಬ್ರಾಹ್ಮಣರು ಜಾಸ್ತಿ ಅದನ್ನು ಮನೆಯಲ್ಲೇ ಅವರು ಬತ್ತಿ ಮಾಡ್ಕೊಳ್ಳೋದು. ಅದು ನಾವು ಮಾಡ್ಬೋದು, ಅದು ತುಂಬ ಮಡಿಯಿಂದ ಇದ್ದು ಮಾಡಬೇಕು, ಒಂಚೂರು ಮೈಲಿಗೆ ಆಗಬಾರ್ದು. ತುಂಬ ಅಂದರೆ ತುಂಬ ಮಡಿಯಿಂದ ಇದ್ದು ನಾವು ಕೂಡ ಮಾಡ್ಬೋದು. ಅದು ದಿನಗಳಿದೆ, ಅದಕ್ಕಂತಲೇ ಶ್ಲೋಕಗಳಿದೆ. ಹಾಗಾಗಿ ಅದೆಲ್ಲ ಮಾಡೋದ್ರಿಂದ ನಮಗಿನ್ನೂ ಫಲನೂ ಸಿಗುತ್ತೆ. ಹೀಗೆ ಇಲ್ಲಿ ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿಂದ ಇರ್ಬೋದು, ಅವಮಾನಗಳಿಂದ ಇರ್ಬೋದು ಪಾಠ ಕಲ್ತಿರ್ತೀವಿ, ಅದನ್ನು ದಯವಿಟ್ಟು ಮತ್ತೊಮ್ಮೆ ತಪ್ಪುಗಳನ್ನ ಮಾಡಬೇಡಿ. ಬುದ್ಧಿಪಾಠ ಏನು ಕಲ್ತಿರ್ತೀರ, ಯಾರಿಂದ ಏನು ಹೇಳಿಸ್ಕೊಂಡಿರ್ತೀರ, ಯಾರಿಂದ ಏನು ಮಾತುಗಳನ್ನ ಅವಮಾನಗಳನ್ನ ಪಟ್ಟಿರ್ತೀರ, ಯಾರಿಂದ ಏನು ಬುದ್ಧಿ ಕಲ್ತಿರ್ತೀರ, ನಷ್ಟಗಳನ್ನ ಕಲ್ತಿರ್ತೀರ, ಕಷ್ಟಗಳು ಅನುಭವಿಸಿರ್ತೀರ, ಅವುಗಳನ್ನೆಲ್ಲ ಮರೀದಿರ ಜೀವನದಲ್ಲಿ ನೆನಪಿಟ್ಕೊಂಡು ಆಗೋಯ್ತು, ಆ ಅಧ್ಯಾಯನ ಆಗೋಯ್ತು, ಆ ಪುಸ್ತಕ ಮುಗಿದೋಯ್ತು, ಮತ್ತೊಮ್ಮೆ ಹೊಸ ಪುಸ್ತಕ ನಾನೀಗ ಬದಲಾಗಬೇಕು. ಈ ಒಂದು ತಪ್ಪುಗಳು, ಇವರು ಮೋಸ ಮಾಡ್ತಾ ಇದ್ದಾರೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಇವರು ನನಗೆ ಅವಮಾನ ಮಾಡ್ತಾ ಇದ್ದಾರೆ, ಇವರು ನನಗೆ ಕೆಟ್ಟದಾಗಿ ಮಾತಾಡಿದ್ರು, ನನಗೆ ಹೊಡೆದ್ರು, ಬೈದರು ಅಂತ ಸೇಡ್ ತೀರಿಸ್ಕೊಳ್ಳೋದಲ್ಲ. ಅಲ್ಲಿಗೆ ಆ ಪುಸ್ತಕನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋದ್ರಿಂದನೇ ಅಲ್ಲಿಗೆ ನಮ್ಮ ಪಾಠ, ಮುಂದಿನ ಜೀವನ ಹೇಗೆ ಅಂತ ನಾವು ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಅಲ್ಲಿಗೆ ನೀನು ಈ ವ್ಯಕ್ತಿನ, ನೀನು ಇಷ್ಟು ದಿವಸ ನಾನು ಹಿಂಗೆ ಅಂದ್ಕೊಂಡೆ, ಈ ರೀತಿ ನನಗೆ ಮಾಡಿದೆ ಅಂದರೆ ನಾನು ಇಲ್ಲಿಂದ ನಂತರ ಮುಂದಕ್ಕೆ ಒಳ್ಳೆ ಪಾಠನ ಕಲಿಬೇಕು ಅಂದರೆ ಆವಾಗ ಆ ಪುಸ್ತಕನ ಅಲ್ಲೇ ಕ್ಲೋಸ್ ಮಾಡಿ ಮತ್ತೊಂದು ಪುಸ್ತಕ, ಹೊಸ ಪುಸ್ತಕ ತಗೊಂಡು, ಅಂದರೆ ನಮ್ಮ ಜೀವನದಲ್ಲಿ ಮುಂದಿನ ದಿನ ಇವತ್ತಿನ ದಿನದವರೆಗೂ ನಾವು ಒಂದು ಪಾಠನ ಕಲ್ತಿರ್ತೀವಿ, ಬಿಡು ಆಯಿತು ಇವತ್ತಿಗೆ ಮುಗೀತು. ಆ ಪುಸ್ತಕ ಅಂದರೆ ಇವತ್ತಿನ ದಿನವರೆಗೂ ನಾವೊಂದು ಕೆಟ್ಟ ಪರಿಸ್ಥಿತಿ, ಕೆಟ್ಟ ನೋವು, ಅವಮಾನ, ಎಲ್ಲ ನಷ್ಟ ಕಳ್ಕೊಂಡಿದ್ದೀವಿ, ಆಯಿತು ಇಲ್ಲಿಗೆ ಇವತ್ತಿನ ದಿನ ಮುಗೀತು ಅಂದರೆ ಅರ್ಥ, ಆ ಪುಸ್ತಕದ ಅರ್ಥ ಇವತ್ತಿನ ದಿನಕ್ಕೆ ಮುಗೀತು. ಇನ್ನು ನಾಳೆಯಿಂದ ಪುಸ್ತಕ ಪ್ರಾರಂಭ ಅಂದರೆ ನಮ್ಮ ಜೀವನದ ಮೊದಲನೆಯ
ತೀರ್ಮಾನಗಳು ತಗೊಂಡು ನಿರ್ಧಾರಗಳನ್ನ ಬದಲಾಯಿಸ್ಕೊಂಡು ಇನ್ನು ಮೇಲೆ ನಾನಾಯಿತು ನನ್ನ ನೆರಳಾಯಿತು ಅಂತ ಇರ್ತೀನಮ್ಮ ನಾನು ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮ ಪುಸ್ತಕ ಅಂದರೆ ನಿಮ್ಮ ಮನಸ್ಸಿನ ಪುಸ್ತಕ, ಅದನ್ನು ಬದಲಾಯಿಸ್ಕೊಳ್ಳೋದು ತುಂಬಾ ಮುಖ್ಯ. ಅಲ್ಲಿಂದ ಬಾಬಾ ನೀವು ಯಾವಾಗ ಎಚ್ಚರಿಕೆ ತಗೊಳ್ತಿರೋ, ನಾನು ಮತ್ತು ನನ್ನ ಸ್ವಾಮಿ ದೇವರು, ನನ್ನ ಬಾಬಾ ಅಥವಾ ಬಾಬಾ ರಾಘವೇಂದ್ರ ಯಾರಾದರೂ ಆಗಿರ್ಬೋದು, ನೀವು ಮುಗಿಯೋಂಥ ದೇವರುಗಳು ಅಷ್ಟೇ ನನ್ನ ಪ್ರಪಂಚ ಅಂತ ಹೇಳಿ ನೀವು ಮುಂದೆ ಇನ್ಯಾರ ಹತ್ರನೂ ಏನು ಕೈ ಚಾಚದೆ ಹಂಗ್ಲಾಚದೆ ಭಿಕ್ಷೆ ಥರ ನಂಗೆ ಸಹಾಯ ಮಾಡಿ ಅಂತ ಕೇಳಿದೆ ಮೋಸ ಮಾಡಿದೆ. ನೀವು ಮೋಸ ಮಾಡಿರೋದಕ್ಕೂ ಸಾಧ್ಯ ಇರಲ್ಲ. ಅವ್ರು ಮಾಡಿರ್ತಾರೆ, ನಾನು ಬುದ್ಧಿ ಕಲಿಸ್ಬೇಕಂತ ನೀವು ಒಂದು ತಪ್ಪು ಮಾಡಿರ್ತೀವಿ, ಯಾರೇ ಆಗಲಿ, ಅದು ಸಹಜ. ಹಾಗಾಗಿ ಇಲ್ಲಿ ಬಾಬಾ ಹೇಳೋದು, ನಿನಗೆ ದಾರಿ ನಾನು ಕೊಡ್ತಾ ಇದ್ದೀನಿ, ಮನಸ್ಸು ಬದಲಾಯಿಸು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡ್ಕೊಳ್ಳಿ. ಇದು ಯಾರಿಗೆ ಇಷ್ಟೊಂದು ಹೇಳಿಸ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಪಂಜರದಿಂದ ಬಿಡುಗಡೆ. ಬಾಬಾ ಇಲ್ಲಿ ಕೊನೆಯ ಭಾಗದ 3ನೇ ಕಾರ್ಡು ಇರೋದರಲ್ಲಿ ಹೇಳ್ತಾ ಇದ್ದಾರೆ, ಪಂಜರದಿಂದ ಬಿಡುಗಡೆ. ಯಾರಿಗೆ ಅಂತ ಗೊತ್ತಿಲ್ಲ. ಬಾಬಾ ಇಲ್ಲೇನು ಹೇಳ್ತಿದ್ದಾರೆ ನೋಡಿ, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಆ ಸಂಬಂಧಗಳಿಗೆ ಒಂದು ಅವಧಿ ಇರುತ್ತದೆ ಮತ್ತು ಅದಕ್ಕೆ ಒಂದು ದಿನ ಕೊನೆಯೂ ಇರುತ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಪಕ್ಷಿಗಳಿಗೆ ಅದಕ್ಕೊಂದು ಸ್ವಲ್ಪ ನಾವು ಊಟ ಅಲ್ಲೇ ನೀರು ಕೊಡ್ತೀವಿ, ಅಲ್ಲೇ ಇರುತ್ತೆ, ಆ ಪಂಜರದೊಳಗಡೆನೇ ಇರುತ್ತೆ. ಅದು ಅಲ್ಲೇ ತಿನ್ನುತ್ತೆ, ಅಲ್ಲೇ ಊಟ ಮಾಡುತ್ತೆ, ಅಲ್ಲೇ ನೀರು ಕೂಡ ಅಲ್ಲೇ ಕೊಡ್ತಾರೆ, ಅಲ್ಲೇ ತಿನ್ನುತ್ತೆ, ಅಲ್ಲೇ ಇರುತ್ತೆ. ನಿದ್ದೆ ಮಾಡು ಅಲ್ಲೇ, ಅದು ವಾಶ್ರೂಮ್ಗೆ ಇದು ಅಲ್ಗ ಕಕ್ಕಸ್ ಮಾಡು, ಯೂರಿನ್ ಪಾಸ್ ಮಾಡು, ಪ್ರತಿಯೊಂದು ಪಾಪ ಅದಕ್ಕಲ್ಲೇ ಆ ಸ್ಥಳ. ಅದು ಎಲ್ಲರಿಗೂ ಗೊತ್ತಿರೋಂಥದ್ದು. ಪಂಜರ ಅಂದರೆ ಆ ಪಕ್ಷಿಗಳದ್ದು ಎಲ್ರಿಗೂ ಗೊತ್ತಿರೋಂಥದ್ದು. ಏಕೆಂದರೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಅರ್ಥನ ಬಿಡಿಸಿ ಹೇಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನು ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದು ಪಂಜರದಿಂದ ಹೊರಗಡೆ ಬಂದಾಗ ಅದಕ್ಕೆ ಪ್ರಕೃತಿ ಒಳಗಡೆ ನಾನು ಸುತ್ತಾಡಬೇಕು, ಪ್ರಕೃತಿ ಹೇಗಿದೆ ಅದನ್ನು ನಾನು ನೋಡಬೇಕು, ಸಂತೋಷ ಪಡಬೇಕು, ಆ ಪ್ರಕೃತಿನ ನೋಡಿ ಆನಂದಿಸ್ಬೇಕು, ಎಷ್ಟು ವಿಶಾಲವಾಗಿದೆ ನೋಡು ಅಂತ ಖುಷಿ ಪಡುತ್ತೆ. ಆ ಪಂಜರದೊಳಗಡೆ ಪಕ್ಷಿಯಾಗಿರ್ಬೋದು ಅಥವಾ ಈ ಪಂಜರದೊಳಗಡೆ ಒಂದು ಮನುಷ್ಯರು ಕೂಡ ಆಗಿರ್ಬೋದು. ಮನುಷ್ಯಳು ಅಥವಾ ಮನುಷ್ಯ, ಗಂಡಸಾಗಿರ್ಬೋದು ಹೆಣ್ಸಾಗಿರ್ಬೋದು. ಇದು ತುಂಬ ಟೈಮ್ ತಗೊಳ್ತಾ ಇದೆ ಈ ರೀಡಿಂಗಲ್ಲಿ. ನನಗೆ ಬೇಗ ಮುಗಿಸ್ಲಿಕ್ಕೂ ಆಗ್ತಾ ಇಲ್ಲ ನನಗೆ, ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ನಾನು ಕಂಪ್ಲೀಟಾಗಿ ಹೇಳಲೇಬೇಕು. ಪಕ್ಷಿಗಳು ಅಥವಾ ಪ್ರಾಣಿಗಳು ಅಥವಾ ಮನುಷ್ಯರಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಯಾರು ಪಂಜರದಂತೆ ಕೂಡಿಟ್ಟಿದ್ದರೋ ಅವರನ್ನು ಬಿಡುಗಡೆ ಮಾಡೋ ಸಮಯ ಬಂದಾಯಿತು. ಆ ಒಂದು ಸಂಬಂಧಗಳಿಂದ ಬಿಡುಗಡೆ ಮಾಡಿಕೊಳ್ಳೋ ಸಮಯ ಬಂದಾಯಿತು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದು ಒಂದು ದಿನ ಕೊನೆಗೊಂದು ದಿನ ಬಂದೇ ಬರುತ್ತೆ. ಮತ್ತು ಅದರಿಂದ ಒಂದು ದಿನ ಕೊನೆಗೊಳ್ಳುತ್ತದೆ ಅಂತ ಇಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ. ಬಾಬಾ ದೀರ್ಘಾಯುಷ್ಮಾನ್ ಭವ. ನಾವು ಒಬ್ಬರನ್ನ ಶಿಕ್ಷಿಸೋದಕ್ಕೆ ಅಧಿಕಾರ ಯಾರಿಗೂ ಕೊಟ್ಟಿರಲ್ಲ. ಪಂಜರದಲ್ಲಿ ಇಟ್ಟು ಕೂಡಾಕೋದಕ್ಕೆ ಪ್ರಾಣಿ ಪಕ್ಷಿಗಳನ್ನ ಹಾಕಲಿ, ಅದನ್ನು ಪ್ರೀತಿ ಮಾಡೋದಕ್ಕೆ ನಾವು ಒಂದು ಪಂಜರ ಮಾಡಿ ಇಡ್ಬೋದು ಅಷ್ಟೇ. ಆದರೆ ಅದನ್ನು ಒಂದು ದುರಾಸೆಗೆ ನಾವು ಬಿದ್ದು ಪಂಜರದಲ್ಲಿ ಕೂಡ ಹಾಕ್ತೀವಿ ಅಂದರೆ ಎಷ್ಟು ದಿನ ಕೂಡ ಹಾಕ್ಬೋದು ನೀವು? ಅಂದರೆ ಯಾರೇ ಆಗಲಿ, ನಾನೇ ಆಗಲಿ, ಯಾರೇ ಆಗಲಿ ಎಷ್ಟು ದಿನ ಕೂಡ ಹಾಕ್ಬೋದು? ಸ್ವಲ್ಪ ದಿನ ಮಟ್ಟಿಗೆ ಕೂಡ ಹಾಕ್ಬೋದು.
ಶಕ್ತಿ ಇರೋವರೆಗೂ ನಮಗೆ ಒಂದು ಸಮಯ ಅಂತ ಬಾಬಾ ತಿರುಗಿ ಬೀಳುವ ತನಕ ನಾವು ಕೂಡಾಕೋದಕ್ಕೆ ಸಾಧ್ಯ. ಪ್ರಾಣಿ ಪಕ್ಷಿ ಇರ್ಬೋದು, ಮನುಷ್ಯರಾಗಿರ್ಬೋದು. ಅದು ಬಾಬಾ ತಿರುಗಿದಾಗ, ಟಕ್ಕಂತ ತಿರುಗಿದಾಗ ಅವರು ಪಂಜರದಿಂದ ಬಿಡುಗಡೆ ಮಾಡಿ ಅವ್ರನ್ನ ಕಾಪಾಡ್ತಾರೆ. ಪಂಜರದಲ್ಲಿ ಕೂಡಾಕ್ದವ್ರನ್ನ ತಿರುಗಿ ನೋಡ್ತಾರಲ್ಲ, ಆ ನೋಟಕ್ಕೆ ಬಿದ್ದೋಗ್ತಾರೆ. ದಯವಿಟ್ಟು ಸ್ವಲ್ಪ ಎಚ್ಚರ ವಹಿಸಿ. ಕೊನೆಯ 2ನೇ ಕಾರ್ಡ್. ಓಂ ಸಾಯಿರಾಮ್, ಶ್ರೀ ಸಾಯಿರಾಮ್. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬೆಳವಣಿಗೆ ಕೊಡ್ತಾ ಇದ್ದೀನಿ, ಸ್ವೀಕರಿಸು, ತಾಳ್ಮೆಯಿಂದ ಸ್ವೀಕರಿಸು. ಪೋಷಕರಂತೆ ಗುರುಗಳು ನಮ್ಮನ್ನು ಪೋಷಿಸ್ತಾರಂತೆ ಮತ್ತು ಆ ಪೋಷಣೆ ಸ್ವಂತ ನನ್ನ ಆಶೀರ್ವಾದ, ನನ್ನ ನಿರ್ಣಯ ಆಗಿರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡಿ ಬೆಳವಣಿಗೆಗೆ ದಾರಿ ಕೊಡ್ತಾ ಇದ್ದೀನಿ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಕಹಿ ಔಷಧಿಗಳನ್ನ ನಾನು ಕೊಡ್ತೀನಿ, ಅದನ್ನು ತಗೊಂಡಾಗ ನಿಮ್ಮ ಮನಸ್ಸು, ನಿಮ್ಮ ಜೀವನ ಶುದ್ಧೀಕರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಅದನ್ನು ಸಾಧ್ಯ ಮಾಡ್ಕೊಳ್ಳಿ, ಶುದ್ಧೀಕರಿಸ್ಕೊಳ್ಳಿ. ಸಾರಿ, ನನ್ನ ಮಾತು ತೊದಲ್ತಿದೆ, ಇರಲಿ, ಸಾಯಿರಾಮ್ ನೋಡ್ಕೊಳ್ಳಿ. ಕಹಿ ಔಷಧಿಗಳು ಅಂದರೆ ಕಹಿ ಘಟನೆಗಳು, ಪರಿಸ್ಥಿತಿಗಳು, ಅದು ಯಾರ ಮುಖಾಂತರ ಆದರೂ ನಾವು ಮುಂದೆ ಒಂದು ಒಳ್ಳೆಯ ವ್ಯಕ್ತಿತ್ವ, ಆ ಒಂದು ಜೀವನ ಒಂದು ಇನ್ನೂ ಚೆನ್ನಾಗಿ ನಮ್ಮನ್ನು ಬಾಬಾ ಇಡ್ತಾರೆ ಅಂದರೆ ಯಾವ ರೀತಿ ಆದರೂ, ಯಾರ ಮುಖಾಂತರ ಆದರೂ ನಮಗೆ ಪಾಠನ ಕಲಿಸೋಕ್ಕೆ ವ್ಯಕ್ತಿಗಳಿಂದನೇ ಮಾಡಿಸ್ತಾರೆ ಬಾಬಾ. ಆಗ ನಾವು ಅದನ್ನು ಬುದ್ಧಿ ಕಲಿತಾಗ, ಅದನ್ನೇ ಹೇಳ್ತಾರೆ, ಬುದ್ಧಿ ಕಲಿಸೋದು ಅದು ಕಾರಣ. ಕಹಿ ಔಷಧಿಗಳು ಅಂದರೆ ಕಹಿ ಘಟನೆಗಳಿಂದ ನಾವು ಮುಂದೆ ಸಾಗೋದಕ್ಕೆ ಕಾರಣ ಸಿಹಿ ಘಟನೆಗಳು, ಸಿಹಿ ಪರಿಸ್ಥಿತಿಗಳು, ಸಂತೋಷ, ಶಾಂತಿ, ನೆಮ್ಮದಿನ ಕಾಣೋದಕ್ಕೆ ಕಹಿ ಘಟನೆಗಳಿಂದ ಈ ಪರಿಸ್ಥಿತಿಗೆ ನಾವು ಬರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಯಾವುದೇ ಥರ ಚಿಂತೆ ಬೇಡ. ನಾನು ನಿಮ್ಮ ಜೀವನಕ್ಕೆ ನಾನು ಏನು ಬೇಕೋ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯ ಕಾರ್ಡ್ ಇದು. ಏನು ಹೇಳ್ತಾ ಇದ್ದಾರೆ, ಎಲ್ಲ ದೇವಾನುದೇವತೆಗಳು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಮೇಲಿಂದ. ನೋಡಿ, ಇಲ್ಲಿ ಆಕಾಶದಲ್ಲಿ ಮುಕ್ಕೋಟಿ ದೇವಾನುದೇವತೆಗಳು, ಏಂಜಲ್ಸು, ಯೂನಿವರ್ಸು, ಸ್ಪಿರಿಟ್ ಗೈಡ್ಸ್ ಎಲ್ಲರೂ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ದೇವಾನುದೇವತೆಗಳು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಇಚ್ಛೆಯನ್ನು ಬಾಬಾಗೆ ನೀಡಿ. ನಿಮ್ಮ ಇಚ್ಛೆನ ಬಾಬಾ ಯಾವ ರೀತಿ ನಡೆಸ್ಕೋಬೇಕು ನಡೆಸ್ಕೊಡ್ತಾರೆ. ದೇವ್ರ ಮೇಲೆ ಹೆಚ್ಚು ಶ್ರದ್ಧಾ ಭಕ್ತಿ ಇರಲಿ, ನಂಬಿಕೆ ಇರಲಿ, ಧ್ಯಾನ ಜಪ ಇರಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೊತ್ತು ಮಾಡಿದ್ದಕ್ಕೆ, ತುಂಬ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಏಂಜಲ್ಸ್, ಯೂನಿವರ್ಸ್ಗೆ, ಸ್ಪಿರಿಟ್ ಗೈಡ್ಸ್ಗೆ, ಬಾಬಾ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ. ನಾನು 2 ಭಾಗನ ಇಟ್ಕೊಂಡಾಗ ನನಗದು ಮೊದಲನೇ ಭಾಗದ್ದೇ ತುಂಬ ಟೈಮ್ ತೊಗೊಂಬಿಡುತ್ತೆ. ನನಗದನ್ನು ನಾನು ಬೇಗ ಶಾರ್ಟಾಗಿ ಮಾಡಿ ಹೇಳಿ ಮುಗಿಸೋಣ ಅಂದರೆ ನನಗದು ಅವಕಾಶನೇ ಕೊಡ್ತಾ ಇಲ್ಲ. ಪೂರ್ತಿ ಆ ಒಂದು ಕಾರ್ಡಲ್ಲೇ ಪ್ರತಿಯೊಂದು ಮಾಡು ಅನ್ನೋ ರೀತಿ ಬಾಬಾ ಗುರುವಾರಗಳಲ್ಲಿ ಇದೇ ರೀತಿ ಆಯಿತು. ಮೊನ್ನೆ ಕೂಡ ನಾನು 2 ಕಾರ್ಡು ಇಟ್ಕೊಂಡಿದ್ದೆ, ಅದು ಕೂಡ ಹೀಗೆ ಆಯಿತು. ಒಂದೇ ಭಾಗದ್ದೇನೆ ಪೂರ್ತಿ ಹೇಳಿ ಸಮಯ ಅಲ್ಲಿಗೆ ಟೈಮ್ ತಗೊಳುತ್ತೆ. ಹಾಗಾಗಿ ಕ್ಷಮೆ ಇರಲಿ. ಮತ್ತೊಮ್ಮೆ ನಾನು ಇನ್ನೊಂದು ರೀಡಿಂಗಲ್ಲಿ ಇನ್ನೊಂದು ಭಾಗದ್ದು ನಾನು ಮತ್ತೊಮ್ಮೆ ಮಾಡಿ ಹಾಕ್ತೀನಿ. ಆ 2ನೇ ಭಾಗದ್ದು ಕೂಡ ನಾನು ಮತ್ತೊಮ್ಮೆ ಇದೇ ಕಾರ್ಡಲ್ಲಿಂದ ನಾನು ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. 2ನೇ ಭಾಗದ್ದು ಖಂಡಿತವಾಗ್ಲೂ ಮಾಡ್ತೀನಿ, ನಾನು ಬಿಡಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇದರಲ್ಲಿ ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಎಲ್ಲರೂ ನಂಬಿಕೆ ಇಡಿ. ಎಲ್ಲರಿಗೂ ಸಾಧಾರಣ ಸಿಂಪಲ್ ಆಗಿರೋ ಒಂದು ಮಂತ್ರಗಳು ಗೊತ್ತಿರುತ್ತೆ. ಆದರೂ ನಾನು ಒಂದು ಬಾರಿ ಹೇಳ್ತೀನಿ, 21 ಬಾರಿ
11 ಬಾರಿ, 12 ಬಾರಿ, 9 ಬಾರಿ, 108 ಬಾರಿ ಜಪ ಮಾಡಿದ್ರೂ ತುಂಬ ಮನಸ್ಸಿಗೆ ತೃಪ್ತಿನೂ ಸಿಗುತ್ತೆ. ನಾವು ಅಂದ್ಕೊಂಡಿದ್ದ ಕೆಲಸಗಳು ಆಗುತ್ತೆ. 9 ವಾರದ್ದು ಬಾಬಾ ವ್ರತಗಳನ್ನ ಮಾಡಿ, ದಯವಿಟ್ಟು ಆ ಬಾಬಾ ವ್ರತ ಮಾಡಿದವರು ಪುಣ್ಯವಂತರು. ನಾನು ಕೂಡ ಮಾಡಿದ್ದೀನಿ. ಮತ್ತೊಮ್ಮೆ ನಾನು ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಬಾಬಾ ಅವ್ರದ್ದು. ಮಟನ್ ತಿನ್ನಕ್ಕೆ ಹೋಗಬೇಡಿ. ಕೆಲವರು ಆ ದಿನದ ಗುರುವಾರದ್ದೇ ಮಟನ್ ಮಾಂಸಾಹಾರಗಳನ್ನ ಮುಟ್ಟದಿರ ಮಾಡೋರು ಇದ್ದಾರೆ. ಬೇಡ, 9 ವಾರ ನೀವು ಹರಕೆ ಮಾಡಿಕೊಂಡಾಗ ಅದು ಅದೇ ಶ್ರದ್ಧಾ ಭಕ್ತಿಯಿಂದ ನೀವು 9 ವಾರ ಕಂಪ್ಲೀಟ್ ಮಾಡಿ. ಯಾರೋ ಮಾಡೋರು ಇದ್ದೀರಾ, ಅದನ್ನು ಹೇಳಿಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಇದು ಯಾಕೆ ಹೇಳಿಸ್ತಾ ಇದ್ದಾರೆ ಅಂತ. ನನಗೂ ಮಾಡಬೇಕು ಅಂದ್ಕೊಳ್ತಿದ್ದೆ, ಅದನ್ನು ನನಗೂ ಸೇರಿ ಹೇಳಿಸ್ತಾ ಇದ್ದಾರೆ ಬಾಬಾ ಅವರು. 9 ವಾರ ವ್ರತಗಳನ್ನ ಆಚರಣೆ ಮಾಡೋರು ಮಾಡಿ. ಮತ್ತು ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷಪ್ರದಾತಂ ಬಾಬಾ ವಿಭೂತಿಂ ಇದಮಾಶ್ರಯಾಮಿ ಅನ್ನೋ ಈ ಶ್ಲೋಕನ 21 ಬಾರಿ, 12 ಬಾರಿ, 9 ಬಾರಿ, ಅಥವಾ ಸಾಧ್ಯ ಆದರೆ 51 ಬಾರಿ, 48 ಬಾರಿ, ಅಥವಾ ಸಾಧ್ಯ ಆಯಿತಾ, ನಿಮಗಿನ್ನೂ ಮನಸ್ಸು ಖುಷಿ ಆಯಿತಾ, 108 ಬಾರಿ ಹೇಳಿ, ಪರವಾಗಿಲ್ಲ. ಇಷ್ಟು ಜಪ ನೀವು ಮಾಡ್ತೀರೋ, ಅದು ಬೆಳಿಗ್ಗೆ ಸಾಯಂಕಾಲ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಬಾಬಾ ರಕ್ಷೆಯಲ್ಲಿ ಇರ್ತೀರ. ಮತ್ತು ನೀವು ಅದು ಪೂಜೆ ಮಾಡಿದಾಗಲೇ ನಾನು ಜಪ ಮಾಡಬೇಕಾ, ಬೇರೆ ಟೈಮಲ್ಲಿ ನೆನೆಸ್ಕೋಬಾರ್ದಾ, ಮನಸ್ಸಲ್ಲೇ ಹೇಳ್ಕೊಬಾರ್ದಾ ಅನ್ನೋದಾದರೆ ನೀವು ಕೆಲಸ ಮಾಡ್ಕೊಂಡು ಮನಸ್ಸಲ್ಲೇ ಹೇಳ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅದು ಇನ್ನೂ ಜಾಸ್ತಿ ಸೇರುತ್ತೆ ಬಾಬಾ ಹತ್ರ ಲೆಕ್ಕ. ಕೆಲಸ ಮಾಡಿಕೊಂಡೆ ನನ್ನ ಮಂತ್ರಗಳು ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಬಾಬಾ ಹತ್ರ ಲೆಕ್ಕ ಇದ್ದಷ್ಟು ಅವರು ನಮ್ಮ ಶ್ಲೋಕನ ಎಷ್ಟು ಬಾರಿ ಹೇಳ್ತಿದ್ದೀವಿ ಅನ್ನೋದನ್ನು ಅವರು ಅದನ್ನು ಒಂದು ಕೂಡಿಟ್ಕೊಳ್ತಾರೆ. ನಾವು ಒಂದು ನಾಣ್ಯಗಳನ್ನ ಕೂಡಿಟ್ಕೊಂಡು ನಮ್ಗೆ ಯಾವ ಸಮಯಕ್ಕೆ ಏನು ಬೇಕೋ ಕೊಡ್ತಾರೆ, ಕಾಪಾಡ್ತಾರೆ. ನಾವು ಕಾಪಾಡಿ ಬಾಬಾ ಅಂದರೆ ಸಾಕು, ಸಿಂಪಲ್ಲಾಗಿ ನಾವು. ಯಾಕೆಂದರೆ ಈ ಮಂತ್ರಗಳನ್ನ ನಾವು ಜಪ ಮಾಡಿರ್ತೀವಲ್ಲ, ಪ್ರಾರ್ಥನೆ ಮಾಡಿರ್ತೀವಲ್ಲ, ಹೇಳ್ಕೊಂಡಿರ್ತೀವಿ. ಆದ್ದರಿಂದ ಯಾವ ಸಮಯದಲ್ಲಿ ನಮಗೆ ತೊಂದರೆ ಬರುತ್ತೆ, ಹೇಗೆ ಬೇಕೋ ಕಾಪಾಡ್ತಾರೆ. ಲಾಸ್ಟ್ ನಾನು ಈ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಏನಾದರೂ ವ್ಯತ್ಯಾಸ ಇದ್ದರೆ ಇದು ಕೆಲವೊಂದರಲ್ಲಿ ಮಾತಾಡಿರೋದು ನಾನಲ್ಲ, ಈ ರೀಡಿಂಗ್ ಮಾಡಿಸಿರೋದು ಶಿರಡಿ ಸಾಯಿ ಬಾಬಾ ಅವರು. ಅವರಿಗೆ ನೀವು ಕೃತಜ್ಞತೆ ತೋರಿಸಿ, ಅವರಲ್ಲಿ ಪ್ರೀತಿ ತೋರಿಸಿ, ಅವರಲ್ಲಿ ಹೇಳಿರುವಂಥ ಮಾತುಗಳಿಗೆ ದಯೆ ತೋರಿಸಿ. ಹಂಗಂದ್ಬಿಟ್ಟು ಕಷ್ಟ ಕೊಡೋವ್ರ ಹತ್ರನೇ ದಯೆ ತೋರಿಸ್ಕೊಂಡು ಅವ್ರನ್ನೇ ನಂಬ್ಕೊಂಡು ಹಳ್ಳಕ್ಕೆ ಬೀಳಿ ಅಂತ ಬಾಬಾ ಎಂದಿಗೂ ಹೇಳಲ್ಲ. ಎಚ್ಚರ ವಹಿಸಿ ಅಂತ ಅಷ್ಟೇ ಹೇಳ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಶ್ಲೋಕ ಹೇಳಿಬಿಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಹೇಳ್ತೀನಿ ನಾನು. ಸಾಧ್ಯ ಆದರೆ ನಾನು ಸಮಯ ಸಿಕ್ಕಿದ್ರೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಶ್ಲೋಕನೂ ವಿಡಿಯೋದಲ್ಲಿ ಹಾಕಿರ್ತೀನಿ. ಕನ್ನಡದಲ್ಲೂ ಹಾಕ್ತೀನಿ, ಇಂಗ್ಲೀಷಲ್ಲೂ ಹಾಕೋದಕ್ಕೆ ನೋಡ್ತೀನಿ ನಾನು ಸಮಯ ನೋಡಿಕೊಂಡು. ಅದನ್ನು ಬರೆಯೋದಾದರೆ ಬರೆದುಬಿಟ್ಟು ನೀವು 108 ಬಾರಿ ಬರೆದುಬಿಟ್ಟು ಒಂದು ದೇವಸ್ಥಾನದಲ್ಲಿ ಕೊಟ್ಟರು ತುಂಬ ಒಳ್ಳೆಯದು. ಅವರು ಹೋಮಕ್ಕೆ ಉಪಯೋಗಿಸ್ಬೋದು, ಬೇರೆ ಇನ್ನೇನಕ್ಕಾದರೂ ಉಪಯೋಗಿಸ್ಬೋದು. ಹಾಗಾಗಿ ಮಾಡಿ ಅಂತ ಹೇಳ್ತೀನಿ ನಾನು, ಬರೀರಿ ಅಂತ ಹೇಳ್ತೀನಿ. ಅದು ತುಂಬ ಉಪಯೋಗ ಬರುತ್ತೆ. ನೀವು ಮಾಡಿಬಿಟ್ಟು ಅದನ್ನು ಪೂಜೆ ಮಾಡಿ, ಅದು ಎಲ್ಲಂದ್ರಲ್ಲಿ ಇಡಬೇಡಿ. ಬರೆಯೋರಾದರೆ ಅಥವಾ ಓಂ ಸಾಯಿರಾಮ್ ಪುಸ್ತಕ ಕೂಡ ಸಿಗುತ್ತೆ. ಈಗ ಎಲ್ಲ ಕಡೆನೂ ಸಾಯಿರಾಮ್ ಪುಸ್ತಕ ಸಣ್ಣ ಸಿಗುತ್ತೆ. ಅದನ್ನು ಪರ್ಚೇಸ್ ಮಾಡಿ ನೀವು ಬರೀರಿ. ಒಳ್ಳೆಯ ದಿನ ಗುರುವಾರ ನೋಡಿ, ಒಳ್ಳೆಯ ಸಮಯ ನೋಡಿಕೊಂಡು ಬರೀರಿ. ಮತ್ತು ನೀವು ಬರೆದ ಮೇಲೆ ಆ ಪುಸ್ತಕನ ಎಲ್ಲಂದ್ರಲ್ಲಿ ಇಡಬಾರ್ದು. ದೇವ್ರ ಮನೆಗಳಲ್ಲಿ ಒಂದು ಕಡೆ ಇಡಿ. ಅಥವಾ ನಿಮ್ಮ ದೇವ್ರ ಮನೇಲಿ ಇಡೋಕ್ಕಾಗಲ್ಲ, ನಮ್ಮ ಮನೆ ದೇವ್ರ ಮನೆ ಚಿಕ್ಕದಾಗಿದೆ, ನಮ್ಗೆ ಇಡೋಕ್ಕಾಗ್ತಾ ಇಲ್ಲ ಅಂದರೆ ಆ ಪುಸ್ತಕಕ್ಕಂತಲೇ ಒಂದು ಸ್ಥಳನ ಮಾಡಿಬಿಟ್ಟು ಎಲ್ಲಾದರೂ ಒಂದು ಕಡೆ ಶೋಕೇಸ್ ಅಂತ ಇರುತ್ತಲ್ಲ ಅಂಥ ಕಡೆ, ಮತ್ತು ನೀವು ಎತ್ಕೊಂಡು ಬರೆಯೋವಾಗ ಮಾತ್ರ ನೀವು ಮುಟ್ಟಬೇಕು. ಬೇರೆ ಸಮಯದಲ್ಲೆಲ್ಲ ಮುಟ್ಟೋ ಹಾಗೆ ಮಾಡ್ಕೋಬೇಡಿ. ಎಲ್ಲ ಗೊತ್ತಿರೋದೆ. ಮಡಿ ಮೈಲಿಗೆ ನೋಡಿಕೊಂಡು ಆ ಶ್ಲೋಕನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.